ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ಪ್ರೊಫೆಸರ್ ಕೇಶವ್ ಅರ್ಥಶಾಸ್ತ್ರ ಪ್ರಾಧ್ಯಾಪಕರು ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್ ಹಿರಿಯ ಪತ್ರಕರ್ತರು ಮೈಸೂರಿನಿಂದ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರ್ತಾರೆ. ರಮೇಶ್ ಬಾಬು ಕಾಂಗ್ರೆಸ್ ವಕ್ತಾರರು, ವಿಧಾನ ಪರಿಷತ್ನ ಮಾಜಿ ಸದಸ್ಯರು ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅಶ್ವಥ್ ನಾರಾಯಣ್ ರಾಜ್ಯ ಬಿಜೆಪಿಯ ಮುಖ್ಯ ವಕ್ತಾರರು, ಮಾಜಿ ವಿಧಾನ ಪರಿಷತ್ ಸದಸ್ಯರು ನಮ್ಮ ಜೊತೆಗೆ ಈಗ ಸ್ಟುಡಿಯೋದಲ್ಲಿದ್ದಾರೆ. ನನ್ನ ಚರ್ಚೆ ಆರಂಭ ಆಗ್ತಾ ಇದೆ ಅಶ್ವಥ್ ನಾರಾಯಣ್ ಅವ್ರ ಮುಖಾಂತರ. ಯಾಕಂದರೆ ನಾವು ನೋಡ್ತಾ ಇದ್ದೀವಿ, ಒಂದು ಸರ್ಕಾರದ ಎಲ್ಲ ಪ್ರತಿನಿಧಿಗಳನ್ನು ಕರ್ಕೊಂಡೋಗಿ ಸರ್ಕಾರವೇ ದೆಹಲಿನಲ್ಲಿ ಬೀಡ್ಬಿಟ್ಟು ಪ್ರತಿಭಟನೆ ಮಾಡ್ತಿರುವಂಥದ್ದು ದೇಶದ ಇತಿಹಾಸದಲ್ಲಿ ಇದೇ ಮೊದಲು. ಅಂದರೆ ಒಂದು ಹೊಸ ವಿಚಾರಗಳಿಗೆ ನಾಂದಿ ಹಾಡ್ಕೊಟ್ಬಿಡ್ತಿದ್ದು. ಅಂದರೆ ಪ್ರತಿಭಟನೆಯನ್ನು ಕೂಡ ಹಿಂಗೂ ಮಾಡ್ಬೋದು ಅಂತ. ನೋಡಿ, ಇವತ್ತು ಕರ್ನಾಟಕದ ಪ್ರತಿಭಟನೆ, ನಾಳೆ ಕೇರಳದ ಪ್ರತಿಭಟನೆ ಶುರು ಆಗ್ತಾ ಇದೆ. ಸೊ ಈ ರೀತಿ ಪ್ರತಿಭಟನೆಯ ಪರ್ವ ಇಲ್ಲಿಂದ ನೀವು ದಿಲ್ಲಿಗೆ ಹೋಗಿ ಮಾಡೋಕ್ಕೆ ಶುರುವಾಗ್ಬಿಟ್ರೆ ಮುಂದೆ ಏನಾಗಬಹುದು, ಯಾವ್ಯಾವ ಕಾರಣಗಳನ್ನ ಇಟ್ಕೊಂಡು ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಸುದೀರ್ಘವಾಗಿ ಮಾತಾಡಿದ್ದಾರೆ, ಬಹಳಷ್ಟು ಅಂಕಿಅಂಶಗಳನ್ನು ಕೊಟ್ಟಿದ್ದಾರೆ. ಏನು ನಡೀತಾ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನು ಅಶ್ವಥ್ ನಾರಾಯಣ್ ಅವರಿಂದ ಶುರು ಮಾಡ್ತೀನಿ. ಬಿಜೆಪಿ ನಾಯಕರು, ಯಾಕಂದರೆ ಕಾಂಗ್ರೆಸ್ ಅವರು ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ BJP ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರಿ. ಅಶ್ವಥ್ ನಾರಾಯಣ್, ಏನು ನಡೀತಾ ಇದೆ? ರಂಗನಾಥ್, ನೋಡಿ, ಸಿದ್ದರಾಮಯ್ಯನವರು 2ನೇ ಅವಧಿಗೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು. 2013ರಿಂದ 18 ಮುಖ್ಯಮಂತ್ರಿ ಆಗಿರೋ, ತಿರುಗಿ ಮತ್ತೆ ಮೊನ್ನೆ ಈಗ 1 ವರ್ಷ ಆಯಿತು, ಮೇ ತಿಂಗಳು ಬಂದರೆ 2ನೇ ಅವಧಿಗೆ 6ನೇ ವರ್ಷದ ಮುಖ್ಯಮಂತ್ರಿಗಳಾಗಿದ್ದರು. 14th ಫೈನಾನ್ಸ್ ಕಮಿಷನ್ ಇದ್ದಾಗ ಅವರಿದ್ದರು, 15th ಫೈನಾನ್ಸ್ ಕಮಿಷನ್ ಬಂದಾಗಲೂ ಸಿದ್ದರಾಮಯ್ಯನವರು ಇದ್ದಾರೆ. ಇದು ಮಧ್ಯದಲ್ಲಿ 14 and 15 ಮಧ್ಯದಲ್ಲಿ ಅಪೋಸಿಷನ್ ಲೀಡರ್ ಆಗಿ ಅವರು ಕೆಲಸ ಮಾಡಿದ್ದಾರೆ. ಒಂದೇ ಒಂದು ದಿನ ಈ ಟ್ಯಾಕ್ಸ್ ಡೆವಲ್ಯೂಷನ್ಸ್ ಬಗ್ಗೆ, ಕೇಂದ್ರ ಸರ್ಕಾರದ ಫೈನಾನ್ಸ್ ಬಗ್ಗೆ ಅವ್ರು ಮಾತಾಡಲಿಲ್ಲ ಅಪೋಸಿಷನ್ ಲೀಡರ್ ಇದ್ದಾಗ. ಈಗ ಚುನಾವಣೆ ಸಂದರ್ಭದಲ್ಲಿ ಅವರ ಫೇಲ್ಯೂರ್ಗಳನ್ನು ಮುಚ್ಚಿಟ್ಕೊಳ್ಳಿಕ್ಕೆ, ಅವರ ಲ್ಯಾಪ್ಸಸ್ಸನ್ನು, ಸರ್ಕಾರ ಲ್ಯಾಪ್ಸಸ್ ಮುಚ್ಚಿಟ್ಕೊಳ್ಳಿಕ್ಕೆ ಡೆಲ್ಲಿಗೂ ಇದೆ. ಅವ್ರಿಗೆ ಒಂದೇ ಒಂದು ನಾನು ಪ್ರಶ್ನೆ ಕೇಳಿದೆ, 15th ಫೈನಾನ್ಸ್ ಕಮಿಷನ್ ವರ್ಕ್ ಆಗೋದು ಯಾವ ರೀತಿ? ಆರ್ಟಿಕಲ್ 282 ಕೆಳಗಡೆ ಇದು ಕಾನ್ಸ್ಟಿಟ್ಯೂಟ್ ಆಗಿರ್ತಕ್ಕಂಥ, ಸಂವಿಧಾನಕ್ಕಾಗಿ ಕಾನ್ಸ್ಟಿಟ್ಯೂಟ್ ಆಗಿರ್ತಕ್ಕಂಥ ಒಂದು ಕಮಿಟಿ. ಇದಕ್ಕೆ ಫೈನಾನ್ಸ್ ಕಮಿಟಿನೇ ಸಪ್ರೇಟಾಗಿ ಆ್ಯಕ್ಟ್ ಮಾಡ್ತಕ್ಕಂಥ ಕೆಲಸ. ಇದಕ್ಕೆ ಯಾವುದೇ ಫೈನಾನ್ಸ್ ಮಿನಿಸ್ಟರ್ ಆಗಲಿ, ಪ್ರೈಮ್ ಮಿನಿಸ್ಟರ್ ಆಗಲಿ, ಯಾರೂ ಮಧ್ಯದಲ್ಲಿ ಇದು ಬರೋದಿಲ್ಲ. ಎಲ್ಲ ರಾಜ್ಯದ ಫೈನಾನ್ಸ್ ಮಿನಿಸ್ಟರ್ಸು, ಫೈನಾನ್ಸ್ ಸೆಕ್ರೆಟರೀಸ್ಗಳು ಇವರು ಸೇರಿ ತೀರ್ಮಾನ ಮಾಡ್ತಕ್ಕಂಥದ್ದು. ಟ್ಯಾಕ್ಸ್ ಡೆವಲ್ಯೂಷನಿಂದ ಹಿಡ್ಕೊಂಡು ಎಲ್ಲವೂ ನಮ್ಮ ರಾಜ್ಯಕ್ಕೆ ಎಷ್ಟು ಬರಬೇಕು, ಏನು ಬರಬೇಕು ಅನ್ನೋದು ಸಿದ್ದರಾಮಯ್ಯನವರು ಒಂದೇ ಒಂದು ದಿನ ಇವರು ಆಸ್ ಎ ಫೈನಾನ್ಸ್ ಮಿನಿಸ್ಟರ್ ಕಮ್ ಚೀಫ್ ಮಿನಿಸ್ಟರ್ ಆಗಿ ಇವರು ಒಂದೇ ಒಂದು ದಿನ ಫೈನಾನ್ಸ್ ಕಮಿಟಿ ಮೀಟಿಂಗ್ ಇವರು ಅಟೆಂಡ್ ಮಾಡಿಲ್ಲ. ಅಲ್ಲಿ ನಿನ್ನೆ ನಿರ್ಮಲಾ ಸೀತಾರಾಮನ್ ಕ್ಲಿಯರ್ ಆಗಿ ಹೇಳಿದ್ದಾರೆ, ನಿಮ್ಮ ರಾಜ್ಯದ ಪ್ರಾಬ್ಲಮ್ ಇರೋ ದಯಮಾಡಿ ನೀವು ಫೈನಾನ್ಸ್ ಕಮಿಷನಲ್ಲಿ ನೀವು ಉಲ್ಲೇಖ ಮಾಡಿ, ಪ್ರಸ್ತಾಪ ಮಾಡಿ, ನಿಮ್ಗೆ ಏನ್ ಬರಬೇಕು ನೀವು ತಗೊಳ್ಳಿ. ಈಗ ಹಣಕಾಸು ಆಯೋಗದ ಹತ್ರನೇ ಎಲ್ಲ ನೋಡ್ಕೊಂಬಿಡಿ ಅಂತಂದ್ರೆ ಕೇಂದ್ರ ಸರ್ಕಾರದ ಏನು ಇಲ್ವೇ ಫಂಡ್ ಅಲೋಕೇಶನ್ ನಿಮ್ಗೆ ಚೆನ್ನಾಗಿ ಗೊತ್ತಿಲ್ಲ. ಇದರಲ್ಲಿ ಯಾರು ಮಧ್ಯದಲ್ಲಿ ಪ್ರವೇಶ ಮಾಡ್ಲಿಕ್ಕೆ ಆಗೋದಿಲ್ಲ. ಒಪ್ಕೊಂಡೆ ಸರ್. ಅದು GST ಆಗ್ಬೋದು, CST ಆಗ್ಬೋದು, KST ಆಗ್ಬೋದು, ಮತ್ತೆ ಟ್ಯಾಕ್ಸ್ ಡೆವಲ್ಯೂಷನ್ಸ್ ಬಗ್ಗೆ ಆಗ್ಬೋದು, ಎಲ್ಲವೂ ಫೈನಾನ್ಸ್. ಬೇರೆ ಬೇರೆ ರಾಜ್ಯಗಳಿಗೆ ಏನಾದ್ರು ದಕ್ಕಬೇಕಾಗಿರೋ ದಕ್ತಾ ಇದೆಯೋ ಅಥವಾ ದಕ್ತಿಲ್ವೋ? ನೋಡಿ, ಇವ್ರು ಹೇಳ್ತಾರೆ ಕರ್ನಾಟಕಕ್ಕೆ ಈ ರೀತಿ ಅನ್ಯಾಯ ಆದಂತ ಸಂದರ್ಭ ಪ್ರಶ್ನೆ ಎತ್ತಾರಪ್ಪ. ರಂಜನ್ ಚೌಧರಿ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದ್ದಾರೆ, ನೀವು ತಗೊಳ್ಳಿ ಸರ್, ನಾವು 14th ಕಮಿಷನ್ ಮತ್ತೆ 15th ಫೈನಾನ್ಸ್ ಕಮಿಷನ್ ಅಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಎಷ್ಟು ಬಂದಿದೆ, ಬಿಜೆಪಿ ಸರ್ಕಾರಕ್ಕೆ ಎಷ್ಟು ಬಂದಿದೆ. ರಾಜಸ್ಥಾನ ಯಾರ್ದಿತ್ತು ಗವರ್ನಮೆಂಟ್? ಹೈಯೆಸ್ಟ್ ದುಡ್ಡು ರಾಜಸ್ಥಾನಕ್ಕೆ ಹೋಗಿದೆ ಕಳೆದ ಬಾರಿ, ಹೈಯೆಸ್ಟ್ ದುಡ್ಡು ರಾಜಸ್ಥಾನಕ್ಕೆ ಹೋಗಿದೆ. ಕರ್ನಾಟಕಕ್ಕೆ ಎಷ್ಟು ಬಂದಿದೆ ಅಂತ ರಮೇಶ್ ಬಾಬು ಅವರೇ, ಈ ತಮ್ಮ ಸರದಿ ಏನ್ ಹೇಳ್ತೀರಿ ಸರ್? ಈಗ ದೊಡ್ಡ ಮಟ್ಟದಲ್ಲಿ ನಾನು ಆರಂಭದಲ್ಲಿ ಒಂದು ಮಾತನ್ನು ಹೇಳಿದೆ, ಪ್ರತಿಭಟನೆ ಈ ರೀತಿ ಮಾಡಬಹುದು ಅಂತ ತೋರಿಸ್ಕೊಡ್ತಾ ಇದೆ ಕರ್ನಾಟಕ ಮಾಡೆಲ್ ಅಂತ ನೀವೇನು ಹೇಳ್ತಾ ಇದ್ರಿ. ಚುನಾವಣೆ ಸಂದರ್ಭದಲ್ಲಿ ಪ್ರತಿಭಟನೆಯ ಮಾಡೆಲ್ ಕೂಡ ಶುರು ಆಗಬಹುದು. ಯಾಕಂದ್ರೆ ಇವತ್ತು ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಿ, ನಾಳೆ ಕೇರಳದವರು ಪ್ರತಿಭಟನೆ ಶುರು ಮಾಡಿದ್ದಾರೆ, ಏನಂತೀರಿ? ಭಾಳ ಸ್ಪಷ್ಟವಾಗಿ ಮೊದಲನೇ ಉತ್ತರ, ಇವತ್ತು ಕೇಂದ್ರದಲ್ಲಿ ನಡೀತಾ ಇರ್ತಕ್ಕಂಥ ಪ್ರತಿಭಟನೆ ಕಾಂಗ್ರೆಸ್ ಪ್ರತಿಭಟನೆ ಅಲ್ಲ, ಕರ್ನಾಟಕ ರಾಜ್ಯ ಸರ್ಕಾರದ ಪ್ರತಿಭಟನೆ. ಅದರಲ್ಲಿ BJPಯವರು JDSನವರು ಬನ್ನಿ ಅಂತ ಅಂದ್ಬಿಟ್ಟು ಮುಖ್ಯಮಂತ್ರಿಗಳು ಆಹ್ವಾನ ಕೊಟ್ಟಿದ್ದಾರೆ, ಬರೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಇದು ಕಾಂಗ್ರೆಸ್ ಪಕ್ಷದ ಪ್ರತಿಭಟನೆ ಅಲ್ಲ. ಮತ್ತು ತಾವು ಹೇಳದಂತೆ ಇದು ಒಂದು ಐತಿಹಾಸಿಕ ಪ್ರತಿಭಟನೆ ಆಗ್ತಾ ಇದೆ ಒಂದು ರೀತಿಯಲ್ಲಿ. ಯಾಕೆಂದರೆ ಯಾವತ್ತೂ ಸಹ ಈ ಥರದ ಸಾರ್ವಜನಿಕ ಪ್ರತಿಭಟನೆ ಆಗಿರಲಿಲ್ಲ. ಪಾರ್ಲಿಮೆಂಟ್ ಒಳಗಡೆ ಬಂದಂಥ ಸಂದರ್ಭದಲ್ಲಿ ಕರ್ನಾಟಕದ ಇಶ್ಯೂಸ್ ಬಂದಾಗ ಅದು ನಮ್ಮ ದುರಂತ ಇದೆ. ಪಕ್ಷಾತೀತವಾಗಿ ಯಾವತ್ತೂ ಸಹ ಪಾರ್ಲಿಮೆಂಟಲ್ಲಿ ಕರ್ನಾಟಕದ MP ಗಳು ಈ ರೀತಿ ಪ್ರತಿಭಟನೆಯನ್ನು ಮಾಡಿಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ನೀವು ತಮಿಳ್ನಾಡಿಗೆ ಹೋಗಿ, ಆಂಧ್ರಕ್ಕೆ ಹೋಗಿ, ಬಿಹಾರ್ಗೆ ಹೋಗಿ, ಆ ರಾಜ್ಯದ ವಿಚಾರಗಳು ಬಂದಾಗ ಪಕ್ಷ ಯಾವುದೇ ಇರಲಿ, ಆ ರಾಜ್ಯದ ಹಿತಾಸಕ್ತಿ ಬಂದಾಗ ಒಟ್ಟಾರೆಯಾಗಿ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು, ಲೋಕಸಭೆಯಲ್ಲಿ ಬಾಯ್ಕಾಟ್ ಮಾಡಿರ್ತಕ್ಕಂಥದ್ದು ಹಲವಾರು ಉದಾಹರಣೆ ಇದೆ. ಆದರೆ ಈ ಥರ ಬಹಿರಂಗವಾಗಿ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು ಮೊದಲನೇ ರಾಜ್ಯ ಕರ್ನಾಟಕ. ಇವತ್ತು ಅನೇಕ ವಿಷಯಗಳಿಗೆ ಕರ್ನಾಟಕ ಮಾದರಿ ಆಗ್ತಾ ಇದೆ. ಯಾಕೆಂದರೆ ಕರ್ನಾಟಕದಲ್ಲಿ ಗ್ಯಾರಂಟಿ ಅಂತ ಪದ ಏನು ಬಳಕೆ ಆಯಿತು, ಈಗ ಮೋದಿರವರು ಆ ಪದ ತಗೊಂಡು ಅವರು ಗ್ಯಾರಂಟಿ ಸ್ಕೀಮ್ಗೆ ಹೊರಟಿದ್ದಾರೆ. ಹಾಗಾಗಿ ಇವತ್ತು ಅನೇಕ ವಿಷಯಗಳಿಗೆ
ಕಾಂಗ್ರೆಸ್ ಮಾದರಿ ಆಗ್ತಾ ಇದೆ. ಇವತ್ತು ಈ ಪ್ರತಿಭಟನೆ ಅನುದಾನದ ಗ್ಯಾರಂಟಿ ಸಿಗುತ್ತಾ ಈ ಪ್ರತಿಭಟನೆ ಮುಖಾಂತರ? ಸಿಗಲೇಬೇಕು. ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ, ಆಗಲೇ ನನ್ನ ಸ್ನೇಹಿತರು ಹೇಳಿದ್ರು ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿ ಮಾತಾಡಿಲ್ಲ ಅಂತೇಳಿ. ಇಟ್ ಇಸ್ ಅಟರ್ಲಿ ರಾಂಗ್. ವಿಧಾನಸಭೆ ಒಳಗಡೆ ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ಅವರು ವಿರೋಧ ಪಕ್ಷದ ನಾಯಕರಾಗಿ ಕೇಂದ್ರದಿಂದ ಅನುದಾನಗಳು ಕೊರತೆ ಆಗ್ತಾ ಇದೆ ಅಂತ ಅಂದ್ಬಿಟ್ಟು 2-3 ಸಂದರ್ಭಗಳಲ್ಲಿ ಅಂಕಿಅಂಶ ಸಮೇತ ಬಿಚ್ಚಿಟ್ಟಿದ್ದಾರೆ. ಮತ್ತು GST ಮೀಟಿಂಗ್ ಇರ್ಬೋದು ಅಥವಾ ಫೈನಾನ್ಸ್ ಕಮಿಷನ್ ಮೀಟಿಂಗ್ ಇರ್ಬೋದು, ಅವ್ರಿಗೆ ಸಾಧ್ಯ ಆದಾಗ ಹಾಜರಾಗಿದ್ದಾರೆ. ಮತ್ತು ಇನ್ನು ಕೆಲವು ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಪರವಾಗಿ ಕೃಷ್ಣ ಬೈರೇಗೌಡರು ಅವರ ಪ್ರತಿನಿಧಿಯಾಗಿ ಪಾಲ್ಗೊಂಡಿದ್ದಾರೆ. ಇಲ್ಲಿ ಭಾಳ ಸ್ಪಷ್ಟ ಇರ್ತಕ್ಕಂಥದ್ದು, ಏನು ಜಾಹೀರಾತು ಮೂಲಕ ನಾವು ಕೊಟ್ಟಿದ್ದೀವಿ, 2017-18ರಿಂದ 1,87,000 ಕೋಟಿ ರೂಪಾಯಿಗಳು ನಮಗೆ ಅನುದಾನದ ಕೊರತೆ ಆಗಿರ್ತಕ್ಕಂಥದ್ದು. ದುರಂತ ಏನಂದರೆ, ನಾವು ಒಕ್ಕೂಟ ವ್ಯವಸ್ಥೆನಲ್ಲಿದ್ದೀವಿ. ಸಂವಿಧಾನದಲ್ಲಿ ಕನ್ಕರೆಂಟ್ ಲಿಸ್ಟ್ ಯಾವುದು, ಸ್ಟೇಟ್ ಲಿಸ್ಟ್ ಯಾವುದು, ಸೆಂಟ್ರಲ್ ಲಿಸ್ಟ್ ಯಾವುದು ಅಂತೇಳಿ ಭಾಳ ಸ್ಪಷ್ಟವಾಗಿ ಅಧಿಕಾರಿಗಳ ಹಂಚಿಕೆಯನ್ನು ಮಾಡಿದ್ದಾರೆ. ನಾವು ತೆರಿಗೆ ಹಾಕಬೇಕಾದ್ರೆ ಸ್ಟೇಟ್ ಯಾವುದು ಇಂಪೋಸ್ ಮಾಡ್ಬೋದು, ಸೆಂಟ್ರಲ್ ಯಾವುದು ಇಂಪೋಸ್ ಮಾಡ್ಬೋದು. ದೇರ್ ಆರ್ ಸೆವೆರಲ್ ಬಾಬ್ಗಳು, ಯಾವ ಬಾಬ್ನಲ್ಲಿ ತೆರಿಗೆ ಸಂಗ್ರಹ ಮಾಡ್ಬೋದು ಅಂತೇಳಿ. ದುರಂತ ಏನಂದರೆ, GST ಬಂದ ಮೇಲೆ ರಾಜ್ಯ ಸರ್ಕಾರಗಳು ವಿಧಿಸುವಂಥ ತೆರಿಗೆಗಳನ್ನ ಕೇಂದ್ರ ಸರ್ಕಾರ ವಾಪಸ್ ತೊಗೊಂಡಿದೆ. ನಮಗಿರ್ತಕ್ಕಂಥದ್ದು, ನೀವು ಪೆಟ್ರೋಲ್ ಡೀಸೆಲ್ ಮೇಲೆ ಆಗ್ತಕ್ಕಂಥ ಸರ್ಚಾರ್ಜ್ ಇರ್ಬೋದು ಅಥವಾ ಸೆಸ್ ಇರ್ಬೋದು, ಈ ಥರದ ರಿಜಿಸ್ಟ್ರೇಷನ್ ಇರ್ಬೋದು, ಈ ಥರದ್ದು 2-3 ಬಾಬು ಬಿಟ್ಟರೆ ಮುಂಚೆ ಏನು ವ್ಯಾಟ್ ಏನಿತ್ತು, ಬೇರೆ ಬೇರೆ ಏನೇನು ತೆರಿಗೆ ಸಂಗ್ರಹ ಇತ್ತು, ನಾಟ್ ಓನ್ಲಿ ಕರ್ನಾಟಕ, ಇಡೀ ದೇಶದಲ್ಲಿ ರಾಜ್ಯಗಳ ಅವಕಾಶವನ್ನು ವಾಪಸ್ ತಗೊಂಡು GST ಮೂಲಕ ಅದನ್ನು ಅವರು ಕೇಂದ್ರೀಕೃತ ಮಾಡ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರದವರು. ಆ ಕೇಂದ್ರೀಕೃತ ಮಾಡ್ಕೊಂಡಂಥ ತೆರಿಗೆ ಸಂಗ್ರಹದಲ್ಲಿ ಪ್ರಪೋರ್ಷನೇಟ್ ಆಗಿ ರಾಜ್ಯಗಳಿಗೆ ಬರ್ತಾ ಇಲ್ಲ. ಇವತ್ತು ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ 4.5 ಲಕ್ಷ GST ಸಂಗ್ರಹ ಆಗುತ್ತೆ. ಆ GST ಸಂಗ್ರಹದಲ್ಲಿ 4.5 ಲಕ್ಷ ಕರ್ನಾಟಕದಿಂದ ಹೋದರೆ ಇಂಟರ್ನಲ್ ರಾಜ್ಯಕ್ಕೆ ಎಷ್ಟು ಬರ್ತಾ ಇದೆ? 53,000 ಕೋಟಿ ಕೊಟ್ಟಿದ್ದಾರೆ. ಅಂದರೆ ಸುಮಾರು 4 ಲಕ್ಷ ಕೋಟಿ ಆದಾಯ ಅವ್ರ ಹತ್ರ ಇಟ್ಕೊಂಡಿದ್ದಾರೆ. ಇದು ಇವತ್ತು ಪ್ರಶ್ನೆ ಆಗ್ತಾ ಇರ್ತಕ್ಕಂಥ ವಿಚಾರ. ಇದನ್ನು ಮ್ಯಾಟರ್ ಆಫ್ ರೈಟ್, ಇದೇನೋ ನಾವು ಅವರಿಗೆ ಸಹಾಯ ಮಾಡಿ ಅಥವಾ ಕರ್ನಾಟಕಕ್ಕೆ ಫೇವರ್ ಮಾಡಿ ಕೇಳ್ತಾ ಇಲ್ಲ. ನಮಗೆ ಕೊಡಬೇಕಾದಂಥ ಸಂವಿಧಾನದ ಅಡಿನಲ್ಲಿರ್ತಕ್ಕಂಥ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ಬಂದೆ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ನಾವು ಚರ್ಚೆ ಮಾಡ್ತೀವಿ. ರಮೇಶ್ ಬಾಬು ಸಾಕಷ್ಟು ವಿವರಗಳನ್ನು ಹೇಳಿದ್ದಾರೆ. ಅಶ್ವಥ್ ನಾರಾಯಣ ಅವರ ಉತ್ತರ ಏನು? ಜೊತೆಗೇನು ಅಂದರೆ, ನಾವು ಆಗಲೇ ಒಂದು ಪ್ರಶ್ನೆ ಕೇಳಿದ್ವಿ. ನಿಜ, ಹಲವಾರು ಭಾಗ್ಯಗಳನ್ನು ಕೊಟ್ಟಿರುವಂಥವ್ರು, ಗ್ಯಾರಂಟಿ ಕೊಟ್ಟಿರುವಂಥವ್ರು ಕಾಂಗ್ರೆಸ್ನವರು. ಈ ಮುಖಾಂತರ ಏನು ಅಂದರೆ, ಪ್ರತಿಭಟನೆಯ ಮುಖಾಂತರ ಅನುದಾನದ ಗ್ಯಾರಂಟಿ ಕೂಡ ಸಿಗುತ್ತಾ ಅನ್ನುವಂಥದ್ದು ಇದೆಯಲ್ಲ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಸಂಗತಿ. ಇದಕ್ಕೆ ಯಾವ ರೀತಿ ಸ್ಪಂದನೆ? ಯಾಕಂದರೆ ಚುನಾವಣೆ ಹತ್ತಿರ ಬರ್ತಾ ಇದೆ. ಚುನಾವಣೆ ಹತ್ತಿರ ಬರ್ತಿರುವಂಥ ಸಂದರ್ಭದಲ್ಲಿ ಈ ರೀತಿ ಹಿಂಡು ದಂಡು ಕಟ್ಕೊಂಡೋಗಿ ಇವರು ಪ್ರತಿಭಟನೆ ಮಾಡ್ತಿರೋದಕ್ಕೆ ಕಾರಣಗಳೇನು ಅನ್ನುವಂಥದ್ದು ರಾಜಕೀಯ ಪಕ್ಷಗಳು, ರಾಜಕೀಯ ತಂತ್ರಗಾರಿಕೆಗಳು ಬೇಕೇ ಬೇಕು. ಎಲ್ಲವೂ ಕೂಡ ತಂತ್ರಗಾರಿಕೆ ಒಂದು ಭಾಗವೇ. ಅಶ್ವತ್ಥನಾರಾಯಣ ಅವರ ಮೊನ್ನೆಯಿಂದ ನಾನು ಬಿಜೆಪಿ ನಾಯಕರ ಸ್ಟೇಟ್ಮೆಂಟ್ಗಳನ್ನು ಗಮನಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅನ್ನು ಕೊಡ್ತಿದ್ದಾರೆ. ಬಿಟ್ರೆ ಮನಮೋಹನ್ ಸಿಂಗ್ ಅವಧಿಯಲ್ಲಿ ಹಂಗಾಗಿತ್ತು, ಅಷ್ಟು ಬರ್ತಾ ಇರಲಿಲ್ಲ ಅಂತ. ಯಾರೊಬ್ರು ಕೂಡ ಸ್ಟ್ಯಾಟ್ಸ್ ಇಟ್ಟು ಒಂದು ಪ್ರೆಸ್ ಮೀಟ್ ಮಾಡಿ, ಹೌದು ಇಷ್ಟಿಷ್ಟು ಬಂದಿದೆ, ಬರ ಪರಿಹಾರ 1 ರೂಪಾಯಿ ಬಂದಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ರು, ಇಷ್ಟು ಬಂದಿದೆ ಬಂದಿಲ್ಲ ಏನು ಅಂತ ಕ್ಲಾರಿಟಿ ಕೊಡುವಂಥ ಪ್ರಯತ್ನ ಯಾವ ನಾಯಕರಿಂದ ಕೂಡ ಆಗಲಿಲ್ಲ. ಸರ್, ಫೈನಾನ್ಸ್ ವಿಷಯದಲ್ಲಿ 2+2 4 3 ಆಗಲಿಕ್ಕಾಗಲ್ಲ, 5 ಆಗಲಿಕ್ಕಾಗಲ್ಲ. ಆಮೇಲೆ ಏನು ಕೇಂದ್ರದಿಂದ ರಾಜ್ಯಕ್ಕೆ ಬಂದಿದೆ, ರಾಜ್ಯದಿಂದ ಎಷ್ಟು ಕೇಂದ್ರಕ್ಕೆ ಹೋಗಿದೆ ಅನ್ನೋಂಥದ್ದು ಎಲ್ಲವೂ ಅಂಕಿಅಂಶವು ಸರ್ಕಾರದ ದಾಖಲೆಗಳಲ್ಲಿ ಇರ್ತಕ್ಕಂಥದ್ದು. ನೋಡಿ, 2004ರಿಂದ 2014 10 ವರ್ಷ ಮನಮೋಹನ್ ಸಿಂಗ್ ಅವಧಿನಲ್ಲಿ ರಾಜ್ಯ ಸರ್ಕಾರಕ್ಕೆ ನಮ್ಮ UPA ಕೇಂದ್ರದಿಂದ ರಾಜ್ಯಕ್ಕೆ ಬಂದಿರೋದು 60,000 ಕೋಟಿ. ಇದು ರೆಕಾರ್ಡಲ್ಲಿ ಇರ್ತಕ್ಕಂಥ ಕರ್ನಾಟಕ ಸರ್ಕಾರದಲ್ಲಿ ಇರ್ತಕ್ಕಂಥ ರೆಕಾರ್ಡು. ಮನಮೋಹನ್ ಸಿಂಗ್ ಅವರು 10 ವರ್ಷದಲ್ಲಿ 60,000 ಕೋಟಿ ಬಂದು, ಮೋದಿಯವರು 2014ರಿಂದ 2023 ಮಾರ್ಚ್ವರೆಗೂ ನೀವು ತೊಗೊಳ್ಳಿ ಸರ್, ಇನ್ನು 24 ಮಾರ್ಚ್ಗೆ ಬೇರೆ ಬರ್ತದ್ರು. 2.3 ಲಕ್ಷ ಕೋಟಿ 2.3 ಲಕ್ಷ ಕೋಟಿ ರಾಜ್ಯಕ್ಕೆ ಕೇಂದ್ರದಿಂದ ಬಂದಿರೋದು. ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಯಿತು? 243% ಜಾಸ್ತಿ ಆಗಿರೋದು ಕರ್ನಾಟಕಕ್ಕೆ. ಎಲ್ಲಿ ಕಡಿಮೆ ಆಗಿದೆ ಕರ್ನಾಟಕಕ್ಕೆ? ಆಮೇಲೆ 14 ಫೈನಾನ್ಸ್ ಕಮಿಷನಲ್ಲಿ ಎಷ್ಟು ಪರ್ಸೆಂಟೇಜ್ ಇತ್ತು? 31% ಇತ್ತು. ನಾನು ಅದ್ರ ಬಗ್ಗೆನೇ ಹೇಳ್ತೀನಿ. ರಮೇಶ್ ಬಾಬು ಉಲ್ಲೇಖ, ನಾನು ಅದ್ರ ಬಗ್ಗೆ ಹೇಳ್ತೀನಿ. 31% ಇತ್ತು ಸರ್ ಕರ್ನಾಟಕಕ್ಕೆ ಬರ್ತಾ ಇದ್ದಿದ್ದು. 15 ಫೈನಾನ್ಸ್ ಕಮಿಷನ್ ಅಲ್ಲಿ 42% ಮಾಡೋರು ಸರ್. 10% ನೀವು 1950 ವರೆಯಿಂದ ಲೆಕ್ಕ ಹಾಕೊಂಬಂದ್ರೆ 2% ಜಾಸ್ತಿ ಮಾಡ್ಕೊಂಬಂದ್ರು ರಂಗನಾಥ್. ಏಕ್ದಮ್ ಮೋದಿಯವರು 15 ಫೈನಾನ್ಸ್ ಕಮಿಷನ್ ಅಲ್ಲಿ 31% ಇದ್ದಿದ್ದು 42% ಮಾಡೋರು. ಯಾರು? ನರೇಂದ್ರ ಮೋದಿ ಅವರು ಮಾಡಿದ್ದು. ಅದಕ್ಕೆ ಇಷ್ಟು ಅಮೌಂಟ್ ಜಾಸ್ತಿ ಬಂದಿರತಕ್ಕಂಥ. ಇದಲ್ಲದೆ ಟ್ಯಾಕ್ಸ್ ಡೆವಲ್ಯೂಷನ್ಸ್ ತಗೊಳ್ಳಿ ಸರ್ ನೀವು. 2004ರಿಂದ 2014ಕ್ಕೆ 81,000 ಕೋಟಿ ಮಾತ್ರ ಬಂದಿರೋದು ಕರ್ನಾಟಕಕ್ಕೆ. ಮೋದಿಯವರು ಬಂದ ಮೇಲೆ 10 ವರ್ಷಗಳಲ್ಲಿ 2014ರಿಂದ 23 ನವಂಬರ್ 2.8 ಲಕ್ಷ ಕೋಟಿ ಟ್ಯಾಕ್ಸ್ ಡೆವಲ್ಯೂಷನ್ ಬಂದಿರೋದು. ನೀವು ಹೇಳಿರಲ್ಲ ಈಗ ಅಷ್ಟೇ ಟ್ಯಾಕ್ಸ್ ಜಾಸ್ತಿ ಹೋಗ್ತಾ ಇದೆ ಅಂತ, ಅಷ್ಟೇ ಪರ್ಸೆಂಟೇಜು 10% ಜಾಸ್ತಿ ಮಾಡಿ 42% 2.8 ಲಕ್ಷ ಕೋಟಿ ರಾಜ್ಯಕ್ಕೆ ಬಂದಿರೋದು. ಇದಲ್ಲದೇ ಆನ್ ಗೋಯಿಂಗ್ ಪ್ರಾಜೆಕ್ಟ್ಗಳಿಗೆ ದುಡ್ಡು ಬರ್ತಾ ಇದೆ,
ಕೇಂದ್ರ ಸರ್ಕಾರದ ಸ್ಪಾನ್ಸರ್ ಪ್ರೋಗ್ರಾಮ್ಗಳಿಗೆ ದುಡ್ಡು ಬರ್ತಾ ಇದೆ. ಎಷ್ಟು ಬಂದಿದೆ? ಈಗ ಒಂದು ಎಕ್ಸಾಂಪಲ್ ನೀವೇ ಘೋಷಣೆ ಮಾಡಿದ್ರಪ್ಪ ಅಪ್ಪರ್ ಭದ್ರಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಹೇಳ್ತೀವಿ ಅಲ್ಲ ತಾಳಿ, ಎಷ್ಟು ಬಂದಿದೆ ಅಪ್ಪರ್ ಭದ್ರಾಕ್ಕೆ? ಸರ್ ನಾನು ಹೇಳ್ತೀವಿ, ಅಪ್ಪರ್ ಭದ್ರಾಗೆ ಏನಂತಾರೆ ಸರ್, ಅದಕ್ಕೆ ಫೀಸಿಬಿಲಿಟಿ ರಿಪೋರ್ಟ್ ಇವ್ರು ಕೊಡ್ಬೇಕು ಸರ್. ದುಡ್ಡೆಲ್ಲ ಹೋಗಲ್ಲ, ಘೋಷಣೆ ಮಾಡಿದರೆ ದುಡ್ಡು ರಾಜ್ಯಕ್ಕೆ ಬಂದಿಲ್ಲ, ಫೀಸಿಬಿಲಿಟಿ ರಿಪೋರ್ಟ್ ಕೊಡ್ಬೇಕು ಸರ್. ಅದಕ್ಕೆ ದುಡ್ಡೆಲ್ಲ ಹೋಗಲ್ಲ. 5,300 ಕೋಟಿ ಘೋಷಣೆ ಮಾಡಿದರೆ, ನಿರ್ಮಲಾ ಸೀತಾರಾಮನ್ 2023 ಬಡ್ಜೆಟ್ ಅಲ್ಲಿ ಘೋಷಣೆ ಮಾಡಿದರೆ, ನಾನು ಇಲ್ಲ ಅಂತ ಹೇಳಲ್ಲ. ಇದಕ್ಕೆ ಫೀಸಿಬಿಲಿಟಿ ರಿಪೋರ್ಟ್ ಏನು ಅಂತ ರಿಪೋರ್ಟ್ ಕೊಟ್ಟರೆ ಆ ದುಡ್ಡು ಅವ್ರಿಗೆ ಬರುತ್ತೆ. ಯಾವುದೇ ಕಾರಣಕ್ಕೂ ಮಿಸ್ ಕೊಟ್ಟಿರುವಾಗ ಇಲ್ಲ, ದುಡ್ಡು ಬಂದಿಲ್ಲ ಅಂದ್ರೆ ಫೀಸಿಬಿಲಿಟಿ ರಿಪೋರ್ಟ್ ಅದು. ಇಲ್ಲಿಂದ ಏನಕ್ಕೆ ಬೇಕು 5,300 ಕೋಟಿ ನಾವು ಏನಕ್ಕೆ ಉಪಯೋಗಿಸ್ಕೊಳ್ತೀವಿ? ಕೆನಾಲ್ ಮಾಡ್ತೀರಾ, ಡ್ಯಾಮ್ ಹೈಟ್ ಮಾಡ್ತೀರಾ, ಫೀಸಿಬಿಲಿಟಿ ರಿಪೋರ್ಟ್ ಕೊಟ್ಮೇಲೆ ಆ ದುಡ್ಡು ಇವರು ಬರುತ್ತೆ. ಯಾವುದೇ ಕಾರಣಕ್ಕೂ ಮಿಸ್ ಆಗೋದಿಲ್ಲ. ನಾವು ಇದ್ರ ಬಗ್ಗೆ ಎಲ್ಲ ಪ್ರಶ್ನೆ ಮಾಡಿದ್ವಿ, ಅದು ಯಾವತ್ತಿರೋ ರಿಸರ್ವ್ ಇರ್ತಕ್ಕಂಥದ್ದು ಸರ್. ಆಮೇಲೆ ಬಂದೆ ಇದಕ್ಕೆ ಸಂಬಂಧಪಟ್ಟಾಗಿ ನೀವು ಆರಂಭದಲ್ಲಿ ಒಂದಷ್ಟು ಸಂಗತಿಗಳನ್ನು ಹೇಳಿದ್ರಿ, ಏನೇನಾಗಿದೆ ಏನು, ಮನಮೋಹನ್ ಸಿಂಗ್ ಅವಧಿಯಿಂದ ಇಲ್ಲಿ ತನಕ ಆಗಿರುವಂತದ್ದು ಏನು ಫ್ಯಾಕ್ಟ್, ಸುಳ್ಳು ಹೇಳಲ್ಲ. ಹೌದು, ಈ ಫ್ಯಾಕ್ಟ್ಗಳು, ಅಂಕಿಅಂಶಗಳು, ಜೊತೆಗೆ ಏನು ಅಂತಂದ್ರೆ ಯಾವ್ಯಾವ ದುಡ್ಡು ಬರಬೇಕು, ಯಾವ್ಯಾವ ಕಾರಣದಿಂದ ಬಂದಿಲ್ಲ, ಅದ್ರ ಬಗ್ಗೆ ಕೂಡ ಮಾತಾಡಿದ್ರು. ಸಿಎಂ ಸಿದ್ದರಾಮಯ್ಯ ಕೆಲ ಹೊತ್ತಿನ ಹಿಂದೆ ಮಾತನಾಡಿದ್ರು ಈ ಪ್ರತಿಭಟನೆ ವಿಚಾರವಾಗಿ. ಒಂದಷ್ಟು ಅಂಕಿಅಂಶಗಳನ್ನು ಕೂಡ ಅವರು ತೆರೆದಿಟ್ಟರು. ಬನ್ನಿ ನೋಡೋಣ. ಈಗ ಇವತ್ತು ಅನಿವಾರ್ಯವಾಗಿ ದಿಲ್ಲಿ ಜಂತರ್ ಮಂತರ್ನಲ್ಲಿ ಐತಿಹಾಸಿಕವಾದಂಥ ಸ್ಥಳ. ಯಾಕಂದರೆ ಜಂತರ್ ಮಂತರ್ ಅನೇಕ ಪ್ರತಿಭಟನೆಗಳಿಗೆ, ಚಳುವಳಿಗೆ ಸಾಕ್ಷಿಯಾಗಿರ್ತಕ್ಕಂಥ ಜಾಗ. ಆ ಜಾಗದಲ್ಲಿ ನಾವು ನಮ್ಮ ಎಲ್ಲ ಮಂತ್ರಿಗಳು, ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆ್ಯಂಡ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮಿಸ್ಟರ್ ಡಿ ಕೆ ಶಿವಕುಮಾರ್ ಆ್ಯಂಡ್ ಆಲ್ 34 ಮಿನಿಸ್ಟರ್ಸ್, ಆಲ್ 135 MLAs ಆರ್ ಪಾರ್ಟಿಸಿಪೇಟಿಂಗ್ ಇನ್ ದಿಸ್ ಪ್ರೊಟೆಸ್ಟ್. ಈ ಚಳುವಳಿ ರಾಜಕೀಯ ಚಳುವಳಿ ಅಲ್ಲ, ರಾಜಕೀಯೇತರ ಚಳುವಳಿ. ಇದು ಕರ್ನಾಟಕದ ಹಿತವನ್ನು ಕಾಪಾಡಲಿಕ್ಕೆ, ಕನ್ನಡಿಗರ ಹಿತವನ್ನು ಕಾಪಾಡಲಿಕ್ಕೆ ಮಾಡ್ತಕ್ಕಂಥ ಚಳುವಳಿ. ಯಾಕಂದರೆ ಕೇಂದ್ರ ಸರ್ಕಾರ ನಮಗೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಮಾಡಿದೆ. ಹಾಗಾಗಿ ಕಳೆದ 5-6 ವರ್ಷಗಳಲ್ಲಿ ಕರ್ನಾಟಕ 1,87,000 ಕೋಟಿ ರೂಪಾಯಿಗಳನ್ನು, ಸುಮಾರು 1,87,000 ಕೋಟಿ ರೂಪಾಯಿಗಳನ್ನು ಕರ್ನಾಟಕಕ್ಕೆ ನ್ಯಾಯಯುತವಾಗಿ ಬರಬೇಕಾಗಿದ್ದಂಥದ್ದನ್ನು ನಾವು ಕಳ್ಕೊಂಡಿದ್ದೇವೆ. ಅಷ್ಟರ ಮಟ್ಟಿಗೆ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿದೆ. ಈ ಅನ್ಯಾಯದ ವಿರುದ್ಧ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಾನು ಇದನ್ನು ಪಕ್ಷಾತೀತವಾಗಿ ಮಾಡಬೇಕು ಅಂತೇಳಿ ನಾನು BJP MPಗಳಿಗೂ ಕೂಡ ಪತ್ರ ಬರೆದೆ. ನೀವು ಕೂಡ ಪಾರ್ಟಿಸಿಪೇಟ್ ಮಾಡಿ ಅಂತೇಳಿ ಪತ್ರ ಬರೆದೆ. ಐ ಡೋಂಟ್ ನೋ ವೆದರ್ ದೇ ಆರ್ ಕಮಿಂಗ್ ಆರ್ ನಾಟ್, ಐ ಡು ನಾಟ್ ನೋ ನೌ. ಬಟ್ ನೋಡ್ಬೇಕು ಅಲ್ಲಿ ಬರ್ತಾರೋ ಇಲ್ವೋ ಅಂತ ಗೊತ್ತಿಲ್ಲ. ಇಲ್ಲ, ಪ್ರೊಟೆಸ್ಟ್ ಇದಕ್ಕೋಸ್ಕರ ಮಾಡ್ತಾ ಇಲ್ಲ ಅನ್ನೋ ಕಾಣಿಸುತ್ತೆ ನನಗೆ ಗೊತ್ತಿರೋ ಮಟ್ಟಿಗೆ. ಬೇರೆ ವಿಚಾರಗಳಿಗೆ ಮಾಡ್ತಾ ಇರ್ಬೋದು. ಸೊ ಅದಕ್ಕೋಸ್ಕರ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇದು ಒಂದು ಐತಿಹಾಸಿಕವಾದಂಥ ಪ್ರತಿಭಟನೆ. ಯಾಕಂತಂದರೆ ಎಲ್ಲ ಮಂತ್ರಿಗಳು, ಎಲ್ಲ MLAಗಳು, MLCಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಮತ್ತು ಬೇರೆ ಕಾರ್ಯಕರ್ತರು ಕೂಡ ಕೆಲವರೆಲ್ಲ ಬಂದಿದ್ದಾರೆ, ಅವರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಈಗ ನಮಗೆ 14ನೇ ಫೈನಾನ್ಸ್ ಕಮಿಷನ್ನಲ್ಲಿ ತೆರಿಗೆ ಪಾಲು, ನಮ್ಮ ಪಾಲು 4.71% ಬಂದಿತ್ತು. ಎಷ್ಟು? 4.71% ಬಂದಿತ್ತು. 15ನೇ ಫೈನಾನ್ಸ್ ಕಮಿಷನ್ನಲ್ಲಿ ಅದು 3.64%ಗೆ ಇಳಿದೋಯ್ತು. ಇದರಿಂದ ಸುಮಾರು 40-45% ನಮಗೆ ಟ್ಯಾಕ್ಸ್ ಬರೋದನ್ನು ಕಳ್ಕೊಂಡು ನಾವು. ಸೊ ಒಟ್ಟಾರೆಯಾಗಿ 14 ಫೈನಾನ್ಸ್ ಕಮಿಷನ್ ಅಷ್ಟೇ ನಮಗೆ ಕೊಟ್ಟಿದ್ದರೆ, 15 ಫೈನಾನ್ಸ್ ಕಮಿಷನ್ನಲ್ಲೂ ಕೂಡ 14 ಫೈನಾನ್ಸ್ ಕಮಿಷನ್ ಮಾಡಿದಂಥ ಮಾನದಂಡಗಳನ್ನೇ ಅನುಸರಿಸಿದರೆ ನಮಗೆ 62,098 ಕೋಟಿ ರೂಪಾಯಿ ಟ್ಯಾಕ್ಸ್ ಹೆಚ್ಚಾಗಿ ಬರ್ತಿತ್ತು. 62,000
98 ಕೋಟಿ ಹೆಚ್ಚಾಗಿ ಬರ್ತೀವಿ. ಸೊ ದಟ್ ವಿ ಲಾಸ್ಟ್, ನಂಬರ್ 1. ನಂಬರ್ 2, ಕರ್ನಾಟಕದಿಂದ ನಾವು ಸುಮಾರು ಅದಕ್ಕಿಂತ ಜಾಸ್ತಿನೇ ಕೊಡ್ತಾ ಇದ್ದೀವಿ ತೆರಿಗೆ, ನಾವು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರಕ್ಕೆ. ಸುಮಾರು 4,30,000 ಕೋಟಿ ಪ್ರತಿ ವರ್ಷ ಈ ವರ್ಷ ಕೊಡ್ತಾ ಇದ್ದೀವಿ. 4,30,000 ಕೋಟಿ ರೂಪಾಯಿಗಳನ್ನು ಈ ವರ್ಷ ಕೊಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರ ಮಾತುಗಳನ್ನ ಕೇಳ್ತಾ ಇದ್ವಿ. ಈಗ ನಮ್ಮ ಜೊತೆ ಅರ್ಥಶಾಸ್ತ್ರ ಪ್ರಾಧ್ಯಾಪಕರು ಬೆಂಗಳೂರು ವಿವಿ ಪ್ರೊಫೆಸರ್ ಕೇಶವ್ ಅವರು ಇದ್ದಾರೆ. ಸರ್, ಈಗ ಒಂದಷ್ಟು ಗೊಂದಲ ಇದೆ ಸಾಮಾನ್ಯ ಜನರಿಗೆ. ಅಂದ್ರೆ ಇಲ್ಲಿ ಯಾರು ಸರಿ ಯಾರು ತಪ್ಪು ಅನ್ನೋದು ಅಲ್ಟಿಮೇಟ್ಲಿ ನ್ಯಾಯ ಸಿಗಬೇಕಾಗಿರುವಂಥದ್ದು ಜನರಿಗೆ. ಯಾಕಂದ್ರೆ ಜನರ ತೆರಿಗೆ ದುಡ್ಡು. ಒಂದಷ್ಟು ಕ್ಲಾರಿಟಿ ಕೊಡೋದಾದ್ರೆ ಅಂದ್ರೆ ಹಿಂದೆ ಏನಾಗಿತ್ತು, ಈಗ ಹೇಗೆ, ಜೊತೆಗೆ ಆ ಒಂದು ಪ್ರಾಸೆಸ್ಗಳೇನಿರುತ್ತೆ ಫೈನಾನ್ಸ್ ಕಮಿಷನ್ ಇಂದ ಬರುವಂಥದ್ದು ಅಂತ, ಅಂದ್ರೆ ಅವ್ರ ಕಡೆಗೆ ಈಗ ಕೇಂದ್ರ ಸರ್ಕಾರ ಅಲ್ಲಿಂದ ಬರಬೇಕಾಗಿರುವಂಥದ್ದು ಅನ್ನೋ ರೀತಿಯಾಗಿ ಒಂದಷ್ಟು ಕ್ಲಾರಿಟಿ ಕೊಡ. ಈಗ ಇವರು ಅರ್ಥಶಾಸ್ತ್ರ ಪ್ರಾಧ್ಯಾಪಕರಾದರೂ ಕೂಡ ರಾಜಕೀಯ ಶಾಸ್ತ್ರವನ್ನು ಇಟ್ಕೊಂಡೇ ಅವ್ರು ಮಾತಾಡಬೇಕೀಗ ಅಂತ ಸ್ಥಿತಿ ಇದೆ. ಯಾಕಂದ್ರೆ ಈಗ ಇಲ್ಲಿ ತನಕ ಈ ರೀತಿ ಹೋರಾಟಗಳನ್ನು ಎಂದೂ ಕೂಡ ಕಂಡಿಲ್ಲ. ಒಂದು ಹೊಸ ರೀತಿಯ ಹೋರಾಟ ಶುರುವಾಗಿದೆ, ಅದು ಕೇಂದ್ರದ ವಿರುದ್ಧವಾಗಿ. ಹಂಗಾಗಿ ಅವ್ರೇನು ಅಂದರೆ ಅರ್ಥಶಾಸ್ತ್ರನೂ ಮಾತಾಡಬೇಕು ಈಗ ಪ್ರೊಫೆಸರ್, ಈಗ ರಾಜಕೀಯ ಶಾಸ್ತ್ರನೂ ಮಾತಾಡಬೇಕು. ಏನಂತೀರಿ ಪ್ರೊಫೆಸರ್? ಇಲ್ಲ, ನಾನು ಅರ್ಥಶಾಸ್ತ್ರಕ್ಕೇನೆ ಲಿಮಿಟ್ ಆಗಿ ಮಾತಾಡ್ತೀನಿ. ಯಾಕೆಂದ್ರೆ ಇಲ್ಲಿ ಫೈನಾನ್ಸ್ ಕಮಿಷನ್ ಆರ್ಟಿಕಲ್ 280 ಪ್ರಕಾರ ಸಂವಿಧಾನಬದ್ಧವಾಗಿ ನಾವು ಪ್ರತಿ 5 ವರ್ಷಕ್ಕೊಮ್ಮೆ ಕೇಂದ್ರ ಸರ್ಕಾರ ಅಂದ್ರೆ ಪ್ರೆಸಿಡೆಂಟ್ ಇದನ್ನ ಮಾಡ್ತಾರೆ. ಅದನ್ನ ರೆಕಮೆಂಡೇಶನ್ ಕೂಡ ಪ್ರೆಸಿಡೆಂಟ್ಗೆ ಕೊಡ್ತಾರೆ ಅನ್ನೋಂಥದ್ದು ಇದು ವಿಶಿಷ್ಟ. ಇಲ್ಲಿ ರೆಕಮೆಂಡೇಶನ್ಸ್ ನ ನೋಡಿ, ಓವರ್ ದಿ ಇಯರ್ಸ್ ಫೈನಾನ್ಸ್ ಕಮಿಷನ್ ಏನ್ ಮಾಡಿದೆ ಅಂತ ನೀವು ನೋಡಿದ್ರೆ ಆಗ ಒಂದು ಕ್ಲಾರಿಟಿ ಸಿಕ್ಕತ್ತೆ. ಈಗ ಫಸ್ಟ್ ಫೈನಾನ್ಸ್ ಕಮಿಷನ್ 7th ಫೈನಾನ್ಸ್ ಕಮಿಷನ್ ವರ್ಗು ಬರೀ ಇನ್ಕಮ್ ಟ್ಯಾಕ್ಸು ಎಕ್ಸೈಸ್ ಡ್ಯೂಟೀಸ್ ಮಾತ್ರ ಶೇರ್ ಮಾಡ್ತಾ ಇತ್ತು. ಆಮೇಲೆ 7th ಫೈನಾನ್ಸ್ ಕಮಿಷನ್ ಅವ್ರು ಏನ್ ಮಾಡಿದ್ರು, ಎಲ್ಲ ಅದರಲ್ಲೂ ಪರ್ಸೆಂಟೇಜ್ ಆಫ್ ದಿ ಎಕ್ಸೈಸ್ ಡ್ಯೂಟೀಸ್ ಮಾಡ್ತಾ ಇದ್ರು. ಅವಾಗಿಂದ ಅವರು ಎಲ್ಲ ಎಕ್ಸೈಸ್ ಡ್ಯೂಟೀಸ್ನು ಶೇರ್ ಮಾಡಕ್ಕೆ ಶುರು ಮಾಡಿದ್ರು. ಆಮೇಲೆ 11th ಫೈನಾನ್ಸ್ ಕಮಿಷನ್ ಬಂದಾಗ ಅವ್ರು ಹೇಳಿದ್ರು ಬರೀ ಇನ್ಕಮ್ ಟ್ಯಾಕ್ಸು ಎಕ್ಸೈಸ್ ಡ್ಯೂಟೀಸ್ ಮಾತ್ರ ಬೇಡ, ಎಲ್ಲ ಟ್ಯಾಕ್ಸಬಲ್ ಪೂಲಲ್ಲಿ ಏನೇನಿದೆ, ನಿಮ್ಗೆ ಯಾವ್ಯಾವ್ದು ನಿಮ್ಮ ಹತ್ರ ಟ್ಯಾಕ್ಸ್ ಇದೆ, ಕಾರ್ಪೊರೇಷನ್ನು, ಇನ್ಕಮ್ ಟ್ಯಾಕ್ಸು, ವೆಲ್ತ್ ಟ್ಯಾಕ್ಸು, ಕಸ್ಟಮ್ಸು, ಎಕ್ಸೈಸ್ ಡ್ಯೂಟಿ, ಇದೆಲ್ಲವನ್ನ ಸೇರಿಸಿ ರಾಜ್ಯಗಳಿಗೆ ಕೊಡಿ ಅಂತ ಇದು 11th ಫೈನಾನ್ಸ್ ಕಮಿಷನ್ ಇಂದ ಶುರು ಆಯಿತು. ಬಟ್ ಸಮಸ್ಯೆ ಆಗಿದ್ದು ಈಗ ಮುಖ್ಯಮಂತ್ರಿಯವರು ಹೇಳುವ ಹಾಗೆ 14th ಫೈನಾನ್ಸ್ ಕಮಿಷನ್ಗೂ 15th ಫೈನಾನ್ಸ್ ಕಮಿಷನ್ಗೂ ನಡುವೆ ಆದಂಥ ವ್ಯತ್ಯಾಸಗಳಿಂದ ಇವೆಲ್ಲ ಸಮಸ್ಯೆ ಆಗಿರೋದು ನಿಜ. ಆದ್ರೆ ನಾನು ಇಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀನಿ, ಅದು ಇಂಡಿಕೇಟರ್ಸ್ನ ತಗೊಂಡು ನಾನು ಹೇಳ್ತೀನಿ. ಆದ್ರೆ ಇಲ್ಲಿ ಮುಖ್ಯವಾಗಿ ಏನು ಅಂತಂದ್ರೆ ನಾವು ಆಗ್ಲೇನೆ, ಯಾಕೆಂದ್ರೆ ಓವರ್ ದಿ ಇಯರ್ಸ್ ನಾನು ಯಾಕೆ ಇದು ಫಸ್ಟ್ ಇಂದ 11th ವರ್ಗೂ ಅಥವಾ 15th ವರ್ಗೂ ಹೇಳ್ತಾ ಇದ್ದೀನಿ ಅಂದ್ರೆ ಬೇರೆ ಬೇರೆ ಮಾನದಂಡಗಳನ್ನ ಫಸ್ಟ್ ಫೈನಾನ್ಸ್ ಕಮಿಷನ್ ಇಂದನೂ ಉಪಯೋಗಿಸ್ಕೊಂಡಿದ್ದಾರೆ. ಸೇಫ್ ಎಕ್ಸಾಂಪಲ್ ಇಂಡೆಕ್ಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಅಂತ, ಎಷ್ಟು ಮೂಲಭೂತ ಸೌಕರ್ಯಗಳಿದೆ, ಫಿಸ್ಕಲ್ ಡಿಸಿಪ್ಲಿನ್ ಅಂತ, ಎಷ್ಟು ವಿತ್ತೀಯ ಶಿಸ್ತನ್ನ ಕಾಪಾಡಿದೆ ರಾಜ್ಯ, ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದೆ, ಮತ್ತೆ ಎಷ್ಟು ಪಾವರ್ಟಿ ಅಂದ್ರೆ ಇದನ್ನ ಕಂಟ್ರೋಲ್ ಮಾಡಿದೆ, ಪಾವರ್ಟಿಯನ್ನ ರಿಡಕ್ಷನ್ ಮಾಡಿದೆ ಅಂತ. ಸೊ ಇವೆಲ್ಲವನ್ನೂ ಮಾನದಂಡಗಳನ್ನ ಮಾಡ್ಕೊಳ್ಳಿ ಅಂತ ಯಾವುದು ರಾಜ್ಯಕ್ಕೆ ಅನುಕೂಲ ಆಗತ್ತೆ ಆ ಮಾನದಂಡ ಒಂದೂ ನಮ್ಗೆ 15th ಫೈನಾನ್ಸ್ ಕಮಿಷನ್ ಹಾಕೊಂಡಿದ್ರಲ್ಲಿ ಇಲ್ಲ. ಸೊ ಹಂಗಾಗಿ ನಮ್ಗೆ ಏಟಾಗಿದ್ದು, ನಾವು ಬಹುಶಃ ಆ ಕಾಲಘಟ್ಟದಲ್ಲೇನೆ ಇಲ್ಲ ನೀವು ಇದನ್ನ ಹಾಕಿದ್ರೆ ನಮ್ಗೆ ಅನ್ಯಾಯ ಆಗತ್ತೆ ಅಂತ ಅವ್ರು ಅವಾಗ ಇಲ್ಲ ನಿಮ್ಗೊಂದು 5,500 ಕಾಂಪನ್ಸೇಷನ್ ಕೊಡ್ತೀವಿ ಅಂತ ಹೇಳಿದ್ದನ್ ಬಿಟ್ರೆ ಬೇರೆ ಏನು ಹೇಳಿಲ್ಲ. ಒಂದು ಇನ್ಕಮ್ ಪ್ರೊಫೆಸರ್ ಒಂದು ನಿಮಿಷ ನೀವು ಹಾಗೆ ಇರಿ. ದೆಹಲಿಯಿಂದ ಒಂದಿಷ್ಟು ನೇರ ದೃಶ್ಯಾವಳಿಗಳನ್ನ ನೋಡೋಣ. ಸಿದ್ದರಾಮಯ್ಯವರು ಈಗಾಗಲೇ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಆ ನೇರ ದೃಶ್ಯಾವಳಿಗಳನ್ನ ನಾವು ನೋಡ್ತಾ ಇದೀವಿ. ಸಿದ್ದರಾಮಯ್ಯನವರು ಇಲ್ಲಿ ಬರೋದಕ್ಕಿಂತ ಮೊದಲು ಒಂದಷ್ಟು ಎಲ್ಲ ವಿವರಗಳನ್ನು ಕೊಟ್ಟರು. ಎಷ್ಟರ ಮಟ್ಟಿಗೆ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ, ಎಷ್ಟರ ಮಟ್ಟಿಗೆ ಕೇಂದ್ರ ಅನ್ಯಾಯ ಮಾಡ್ತಾ ಇದೆ, ಏನು ಎತ್ತ ಅಂತ, ಜೊತೆಗೆ ಈ ಹಂಚಿಕೆ ಹೇಗೆ ಅನ್ನೋದ್ರ ಬಗ್ಗೆನೂ ಕೂಡ ಕೆಲವೊಂದು ಪ್ರಶ್ನೆಗಳಿದೆ. ಅದನ್ನು ಕೂಡ ನಾವು ಗ್ರಾಫಿಕ್ಸ್ ಮುಖಾಂತರ ತೋರಿಸ್ತಾ ಇದ್ದೀವಿ. ಅಂದರೆ ಎಷ್ಟರ ಮಟ್ಟಿಗೆ ಹಂಚ್ತಾರೆ ಅಂತಂದರೆ ಜನಸಂಖ್ಯೆ ಜಾಸ್ತಿ ಇದ್ದರೆ ಹೆಚ್ಚಿನ ಪಾಲು ಸಿಗುತ್ತೆ, ವಿಸ್ತರಣೆ ಜಾಸ್ತಿ ಇದ್ದರೆ, ಈಗ ಕಾಡು ಪರಿಸರ ಅದೆಲ್ಲವೂ ಕೂಡ ಹೆಚ್ಚಿದ್ರೆ, ಜೊತೆಗೆ ಏನಂತಂದರೆ ಆದಾಯದ ಅಂತರ ಕಡಿಮೆ ಇದ್ದರೆ, ಜನಸಂಖ್ಯೆ ನಿಯಂತ್ರಣ ಮಾಡಿದರೆ, ಹೆಚ್ಚು ತೆರಿಗೆ ಸಂಗ್ರಹ ಮಾಡಿದರೆ, ಇದೆಲ್ಲದಕ್ಕೂ ಕೂಡ ಹೆಚ್ಚಿನ ಪಾಲು ಸಿಗಬೇಕು ಅಂತ ರಾಜ್ಯ ಕಲಿತಿರುವಂಥದ್ದು. ಅದೇನೇ ಮಹಾರಾಷ್ಟ್ರ ಬಿಟ್ಟರೆ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಟ್ಯಾಕ್ಸನ್ನು ನಾವು ಕಲೆಕ್ಟ್ ಮಾಡಿದಿರುವಂಥವ್ರು, ನಿಮಗೆ ಟ್ಯಾಕ್ಸ್ ಕೊಡ್ತಾ ಇದೀವಿ ನಾವು. ಆದರೆ ನೀವು ನಮಗೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದೀರಿ? ಮಹಾರಾಷ್ಟ್ರದ ನಂತರ ಅತ್ಯಂತ ಹೆಚ್ಚಿನ ಪಾಲು ಕರ್ನಾಟಕದಿಂದಲೇ ಹೋಗುತ್ತೆ. ನಾವು 100 ರೂಪಾಯಿ ಕಲೆಕ್ಟ್ ಮಾಡಿಕೊಟ್ರೆ ನೀವು 12ರಿಂದ 13 ರೂಪಾಯಿ ಕೊಡ್ತೀರಿ ಪರ್ ಇಯರ್. ಜೊತೆಗೆ ಏನು ಅಂತಾರೆ, ನಿರಂತರವಾಗಿ ಈ ವಿಚಾರ ಸಂಬಂಧಪಟ್ಟಂಗೆ ನಮಗೆ ಅನ್ಯಾಯ ಮಾಡ್ತಾ ಇದ್ದೀರಿ. ಯಾಕಿಂಥ ಅನ್ಯಾಯ ಅನ್ನುವಂಥದ್ದು ಮುಖ್ಯಮಂತ್ರಿಗಳ ಪ್ರಶ್ನೆ.
ಸೊ ಹೀಗಾಗಿ ಡಿ ಕೆ ಶಿವಕುಮಾರ್ ಹೇಳಿದ್ರು, ನೀವು ಭಾವನೆಗಳ ಮೇಲೆ ನೀವು ರಾಜಕಾರಣ ಮಾಡೋಕೆ ಹೋಗ್ತೀರಿ, ನೀವು ಇಲ್ಲ ನಾವು ಅಭಿವೃದ್ಧಿ ಮೇಲೆ ರಾಜಕಾರಣ ಮಾಡ್ತೀವಿ, ನಾವು ಜನರ ಜೀವನದ ಮೇಲೆ ರಾಜಕಾರಣ ಮಾಡ್ತೀವಿ ಅನ್ನೋಂಥ ಮಾತು. ಜಂತರ್ ಮಂತರ್ ದೆಹಲಿ ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸಿದ್ದರಾಮಯ್ಯನವರು ಈಗಾಗಲೇ ಸ್ಥಳಕ್ಕೆ ಬಂದಿದ್ದಾರೆ. ಬಜೆಟ್ ಆಧಾರ ಡಬಲ್ ಆಗ್ತಾ ಇದೆ, ಆದರೆ ನೀವು ನಮಗೆ ಕೊಡ್ತಿರುವಂಥ ಅನುದಾನ ಇದೆಯಲ್ಲ, ಆ ಅನುದಾನ ಡಬಲ್ ಆಗಲೇ ಇಲ್ಲ, ನಿಂತಲ್ಲೇ ನಿಂತಿದೆ. 50,257 ಕೋಟಿ ರೂಪಾಯಿ. ನಮಗೆ ಲೆಕ್ಕದ ಪ್ರಕಾರ 1 ಲಕ್ಷ ಕೋಟಿ ಬರಬೇಕು, ಬಂದಿಲ್ಲ, ದುಡ್ಡು ಕೊಡ್ತಿಲ್ಲ ನೀವು. ಇನ್ನು ಸೆಸ್ ಮತ್ತು ಸರ್ಚಾರ್ಜ್ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಿಡಿ, ಅದು ಕೇಳೋದೇ ಇಲ್ಲ, ಅದರಲ್ಲೂ ಕೂಡ ನಮಗೆ ಶೇರ್ ಕೊಡಿ. ಇದು ರಾಜ್ಯ ಸರ್ಕಾರ ಕೇಳ್ತಿರುವಂಥದ್ದು. ನಮಗೆ ಇನ್ನು ಅನ್ಯಾಯ ಮಾಡಬೇಡಿ, ಇನ್ನು ಅನ್ಯಾಯ ಮಾಡಿದ್ರೆ ನಾವು ಸಹಿಸಲ್ಲ. ನೋಡಿ, ಈ ಒಂದು ಪ್ರತಿಭಟನೆಯ ಪರ್ವ ಶುರುವಾಯಿತು. ಇಲ್ಲಿ ಇವತ್ತು ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ನಾಳೆ ಕೇರಳ ಸರ್ಕಾರದ ಪ್ರತಿಭಟನೆ, ನಾಡಿದ್ದು ತಮಿಳುನಾಡು. ಈ ರೀತಿ ಪ್ರತಿಭಟನೆಯ ಪರ್ವ ಶುರುವಾಗಿದೆ. ಬಹಳ ಮುಖ್ಯವಾಗಿ ಲಕ್ಷ್ಮಣ್ ಸವದಿ ಅವರನ್ನು ನಾವು ಈ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಸಿದ್ದರಾಮಯ್ಯವ್ರ ಪಕ್ಕದಲ್ಲೇ. ಕ್ಕೆ ಭೇಟಿಯಾದಂಥ ಸಂದರ್ಭದಲ್ಲಿ ನಾನೇ ಹೋಗಿ ಖುದ್ದಾಗಿ ಭೇಟಿ ಮಾಡಿದೆ. ಅದಕ್ಕಿಂತ ಮೊದಲು ಬೇರೆ ಬೇರೆ ಸಚಿವರುಗಳು ಹೋಗಿ ಭೇಟಿ ಮಾಡಿದ್ರು, ಕೇಂದ್ರದ ನಾಯಕರನ್ನ, ಸಚಿವರುಗಳನ್ನು ಭೇಟಿ ಮಾಡಿದ್ರು. ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಏನು ಆಶ್ವಾಸನೆ ಕೊಟ್ಟರು, ಕೊನೆ ನಾನೇ ಹೋಗಿ ಭೇಟಿ ಮಾಡಿದೆ ಅಮಿತ್ ಶಾ ಅವ್ರನ್ನ ಡಿಸೆಂಬರ್ 20ನೇ ತಾರೀಕು ಭೇಟಿ ಮಾಡಿದೆ. 23ನೇ ತಾರೀಕು ನಾವೇನು ಮೀಟಿಂಗ್ ಮಾಡ್ತೀವಿ, ಆ ಸಂದರ್ಭದಲ್ಲಿ ನಿಮ್ಗೊಂದು ಘೋಷಣೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಅಮಿತ್ ಶಾ ಹೇಳಿದ್ರು, ನಿರ್ಧಾರ ಮಾಡ್ತೀವಿ ಆ ಮೀಟಿಂಗಲ್ಲಿ ಅಂತ. ಆದರೆ ಏನೂ ಇಲ್ಲ. ಇಲ್ಲಿ ತನಕ ನಾವು 33,000 ಕೋಟಿ ನಷ್ಟ ಆಗಿದೆ ಬೆಳೆ ಪರಿಹಾರದ ವಿಚಾರ ಸಂಬಂಧಪಟ್ಟಂಗೆ. ಅಟ್ಲೀಸ್ಟ್ ನೀವು ಒಂದು 17,000 ಕೋಟಿ ಕೊಡಿ ಅನ್ನುವಂಥ ಮಾತನ್ನು ಕೇಳಿದ್ವಿ. ಇಲ್ಲಿ ತನಕ ಒಂದು ಬಿಡಿಗಾಸು ಬಂದಿಲ್ಲ, ಒಂದು ನಯಾ ಪೈಸೆ ಬಂದಿಲ್ಲ. ಇನ್ನು ಮನ್ರೇಗಾ 100 ದಿನ ಗೊತ್ತಿರುವಂಥ ಸಂಗತಿ, ಕೇಂದ್ರದ್ದೇ ಅದು ಯೋಜನೆ. ಮನ್ರೇಗಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ 100 ದಿನ ಏನಿತ್ತಲ್ಲ ಅದು 150 ದಿವಸ ಮಾಡಿ ಅಂತ ಕೇಳಿದ್ವಿ. ಕೇಳಿ ಇಷ್ಟು ದಿವಸ ಆಯಿತು, ಇಲ್ಲಿ ತನಕ ಅದಕ್ಕೂ ಕೂಡ ಪರ್ಮಿಷನ್ ಇಲ್ಲ. ಕೇಂದ್ರ ಬೇಕು ಅಂತ ಇದೆಲ್ಲವನ್ನು ಕೂಡ ಮಾಡ್ತಾ ಇದೆ. ಇನ್ನು ಅಪರ ಭದ್ರಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿರ್ಮಲಾ ಸೀತಾರಾಮನ್ ಅದನ್ನು ಘೋಷಣೆ ಮಾಡಿದರು. 5,300 ಕೋಟಿ ರೂಪಾಯಿ ನಿರ್ಮಲಾ ಸೀತಾರಾಮನ್ ಬಜೆಟ್ ಸಂದರ್ಭದಲ್ಲಿ ಘೋಷಣೆ ಮಾಡಿದರು. ಅದಾದಮೇಲೆ ಬೊಮ್ಮಾಯಿ ಬಜೆಟ್ ಮಂಡಿಸಿದರು. ಬೊಮ್ಮಾಯಿ ಬಜೆಟಲ್ಲಿ 5,300 ಕೋಟಿ ಆ ವಿಚಾರವನ್ನು ಪ್ರಸ್ತಾಪ ಮಾಡ್ತಾನೆ ಬೊಮ್ಮಾಯಿ ಅವರು ಹೇಳಿದ್ದೇನು ಅಂತಂದರೆ, ಇದು ಬರೀ ಏನು ಅಂತಂದರೆ ನಾವು ಇಷ್ಟು ದುಡ್ಡು ಕೊಡ್ತಿರುವಂಥದ್ದು ಮಾತ್ರ ಅಲ್ಲ, ಇದನ್ನು ನಾವು ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದರು ಬೊಮ್ಮಾಯಿ ಅವರು. ಇಲ್ಲಿ ತನಕ ಒಂದು ಬಿಡಿಗಾಸು ಬಂದಿದೆಯಾ ಅನ್ನುವಂಥ ಮಾತು. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಸ್ಟುಡಿಯೋದಲ್ಲಿ BJP ನಾಯಕರುಗಳು ಕೂಡ ಇದ್ದಾರೆ. ಅವ್ರು ಹೇಳ್ತಿದ್ದೇನು ಅಂತಂದರೆ, ನಿಜ, ಆದರೆ ಇದಕ್ಕೆ ಸಂಬಂಧಪಟ್ಟ ಒಂದು ಫೀಸಿಬಲ್ ರಿಪೋರ್ಟ್ ಬೇಕಲ್ಲ, ಆ ರಿಪೋರ್ಟನ್ನು ರಾಜ್ಯ ಸರ್ಕಾರ ಕೊಟ್ಟಿದೆಯಾ ಕೇಳಿ ಅನ್ನುವಂಥ ಮಾತನ್ನು ಅಶ್ವಥ್ ನಾರಾಯಣ ಹೇಳ್ತಾ ಇದ್ರು. ಇಲ್ಲಿ ತನಕ ಕೊಟ್ಟಿಲ್ಲ, ಹಾಗಾಗಿ ದುಡ್ಡು ಬಂದಿಲ್ಲ ಅಂತ. 5,300 ಕೋಟಿ ರೂಪಾಯಿ ಬಜೆಟಲ್ಲಿ ಏನು ಮಂಡನೆ ಆಗಿತ್ತು, ಆ ದುಡ್ಡು ಇನ್ನೂ ಕೂಡ ಬರಬೇಕು ಅನ್ನುವಂಥದ್ದು. ಸೊ ಇದು ಸಂಗತಿ. ಹಾಗಾದರೆ 5,495 ಕೋಟಿ ರೂಪಾಯಿ ಅದು 15th ಫೈನಾನ್ಸ್ ಕಮಿಷನ್ ಏನು ಹೇಳಿದೆ ಅದಕ್ಕೆ ಸಂಬಂಧಪಟ್ಟಂಗೆ, 6,000 ಕೋಟಿ ರೂಪಾಯಿ ರೋಡ್ಸು, ಪೆರಿಫೆರಲ್ ರಿಂಗ್ ರೋಡು, ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದ್ಯಾವುದೂ ಕೂಡ ನಮಗೆ ಇಲ್ಲಿ ತನಕ ಒಂದು ಬಿಡಿಗಾಸಿನ ದುಡ್ಡು ಬಂದಿಲ್ಲ. ಸೊ ಹೀಗಾದರೆ ಹೆಂಗೆ ಬದುಕೋ ಬಗೆ ಹೇಗೆ? ನಾವಿಲ್ಲಿಂದ ಎಲ್ಲವನ್ನೂ ಕೂಡ ನಾವು ತೆರಿಗೆನ ನಾವು ವಸೂಲಿ ಮಾಡಿಕೊಡ್ತೀವಿ, ನೀವು ಕೊಡ್ತೀವಿ, ನೀವು ನಮಗೆ ಅನ್ಯಾಯ ಮಾಡ್ತಾ ಇದ್ದೀರಿ ನಿರಂತರವಾಗಿ. ಇದು ಮುಖ್ಯಮಂತ್ರಿಗಳು ಸಾಲು ಆರೋಪಗಳನ್ನು ಮಾಡಿದರು. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಶ್ವೇತಪತ್ರವನ್ನು ಕೂಡ ಹೊರಡಿಸ್ತೀವಿ ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದರು. ಕರ್ನಾಟಕಕ್ಕೆ
ಇದೀಗ ದೆಹಲಿಯ ಜಂತರ್ ಮಂತರ್ನ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಈಗಾಗಲೇ ಪ್ರತಿಭಟನೆಗೆ ಸಿಎಂ ಸಿದ್ದರಾಮಯ್ಯ ಆಗಮಿಸಿದ್ದಾರೆ. ಅವ್ರ ಜೊತೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್, ಲಕ್ಷ್ಮಣ್ ಸವದಿ, ಎಚ್ ಕೆ ಪಾಟೀಲ್ ಎಲ್ಲ ಸೀನಿಯರ್ ಲೀಡರ್ಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸಿಎಂ, ಡಿಸಿಎಂ, ಸಚಿವರು, MLCಗಳು ಎಲ್ಲರೂ ಕೂಡ ಅಲ್ಲಿ ಬಂದು ಈ ಒಂದು ಪ್ರತಿಭಟನೆಗೆ ಈಗಾಗಲೇ ಹೇಳಿದ್ರು ಇದೊಂದು ರಾಜಕೀಯ ಪ್ರೇರಿತವಾದಂಥದ್ದು ಅಥವಾ ಕಾಂಗ್ರೆಸ್ ಮಾಡ್ತಿರುವಂಥ ಪ್ರತಿಭಟನೆ ಅಲ್ಲ, ಇದು ರಾಜ್ಯದ ಪರವಾಗಿ ನಾವು ಎತ್ತಾ ಇರುವಂಥ ಒಂದು ಧ್ವನಿ ಅಂತ. ಈಗ ಶಿವಕುಮಾರ್ ಅವರು ವೇದಿಕೆ ಮೇಲಿದ್ದಾರೆ. ಇರುವಂಥ ಅಷ್ಟು ಜನರನ್ನ ಕೂಡ ಅಲ್ಲಿ ಶಾಂತ ರೀತಿಯಾಗಿರೋ ಹಾಗೆ, ಎಲ್ಲ ಸಾಲಾಗಿರೋ ಹಾಗೆ, ಜೊತೆಗೆ ಯಾವುದೇ ಸಮಸ್ಯೆ ಆಗದಂತೆ ಅಲ್ಲಿ ಮ್ಯಾನೇಜ್ ಮಾಡ್ತಿದ್ದಾರೆ. Giving you all the information. ಸೊ ಇದು ಸಂಗತಿ ನಾವು ನೋಡ್ತಾ ಇದ್ದೀವಿ ದೆಹಲಿಯಿಂದ ನೇರ ದೃಶ್ಯಗಳನ್ನು. ಈಗಾಗಲೇ ಪ್ರತಿಭಟನೆಗೆ ಸರ್ವ ರೀತಿಯಲ್ಲೂ ಕೂಡ ಸಜ್ಜಾಗಿದ್ದಾರೆ. ಮುಖ್ಯಮಂತ್ರಿಗಳು ಬಂದು ಕೂತಿದ್ದಾರೆ. ಪ್ರತಿಭಟನೆ ಆರಂಭ ಆಗ್ತಾ ಇದೆ. ಅಲ್ಲಿನ ಈ ಗದ್ದಲ ಗೋಜಲಿದೆಯಲ್ಲ ಅದನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಹರಸಾಹಸ ಮಾಡ್ತಾ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ. ಶಿವಕುಮಾರ್ ನಮ್ಮ ಜೊತೆಗಿದ್ದಾರೆ, ಹಿರಿಯ ಪತ್ರಕರ್ತರು. ಶಿವಕುಮಾರ್, ಆರಂಭದಿಂದ ನಾನು ಹೇಳ್ತಾ ಇದ್ದೀನಿ ಏನು ಅಂತಂದರೆ, ಎಲ್ಲೋ ಒಂದು ಕಡೆ ಏನು ಅಂದರೆ ಇವತ್ತು ಕರ್ನಾಟಕ ರಾಜ್ಯ, ನಾಳೆ ಕೇರಳ, ನಾಳೆ ತಮಿಳುನಾಡು, ಹೀಗೆ ಪ್ರತಿಭಟನಾ ಪರ್ವ ಶುರು ಆಗಿಬಿಟ್ರೆ ಹೆಂಗೆ ಅನ್ನುವಂಥ ಚರ್ಚೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ಯಾವ ರೀತಿ ಕೇಂದ್ರ ನಮಗೆ ಅನ್ಯಾಯ ಮಾಡಿದೆ ಅದೆಲ್ಲ ವಿವರಗಳನ್ನು ಮುಖ್ಯಮಂತ್ರಿಗಳು ಪಾಯಿಂಟ್ ಹೇಳ್ತಾ ಬಂದರು. ಏನು ಸರ್, ಈ ರೀತಿ ಚುನಾವಣೆ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡೋದ್ರಿಂದ ನಿಜಕ್ಕೂ ಯಾವ್ಯಾವ ಅನುದಾನ ಬಾಕಿ ಇದೆ ಅದೆಲ್ಲವನ್ನೂ ಕೂಡ ಕೇಂದ್ರ ಕೊಟ್ಟು ಬಿಡುತ್ತಾ? ಏನಾಗ್ಬೋದು ಶಿವಕುಮಾರ್? ನೋಡಿ, ನೀವು ಹೇಳ್ದಂಗೆ ಚುನಾವಣೆ ವರ್ಷ ಇದು. ರಾಜ್ಯದಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಒಂದು ಬಡ್ಜೆಟ್ ಮಂಡಿಸ್ದಂಗೆ ಮಂಡಿಸಿದ್ದಾರೆ ಡೆಲ್ಲಿಯಲ್ಲಿ. ಎಷ್ಟು ಸಾಲ ಕೊಡಬೇಕಾಗಿತ್ತು, ಎಷ್ಟು ಬರಬೇಕಾಗಿತ್ತು, ಯಾವ್ಯಾವ ಥರ ಅಂತ ಅಂದ್ಬಿಟ್ಟು. ಅದೇ ಥರ ನಿನ್ನೆ ಪಿಣರಾಯಿ ವಿಜಯನ್ ಬಂದು ಈಗಾಗಲೇ ಡೆಲ್ಲಿಯಲ್ಲಿ ಕುಂತಿದ್ದಾರೆ ಅವರು. ಶುಕ್ರವಾರ ದಿನ ನೀವು ಇನ್ನೊಂದು ಮರ್ತು ಬಿಟ್ಟಿದ್ದೀರಿ, ಮಮತಾ ಬ್ಯಾನರ್ಜಿ ವೆಸ್ಟ್ ಬೆಂಗಾಲಲ್ಲೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವರು ನೆರೆಗಾ ದುಡ್ಡು ಬಂದಿಲ್ಲ ಅಂತ ಅಂದ್ಬಿಟ್ಟು. ಅಂದರೆ ಎಲ್ಲೋ ಒಂದು ಕಡೆ ಇದು ಮುಂದೆ ನಡೆಯುವಂಥ ಲೋಕಸಭೆ ಚುನಾವಣೆಯಲ್ಲಿ ಜಂತರ್ ಮಂತರಲ್ಲಿ ನರೇಟಿವ್ನ ಸೆಟ್ ಮಾಡುವಂಥ ಒಂದು ಕಾರ್ಯಕ್ರಮ ಅಂತ ಅನಿಸ್ತಾ ಇದೆ ನನಗೆ. ಯಾಕಂತಂದರೆ ಇವತ್ತು ಜನಗಳ ಮುಂದೆ ಇವರು ದುಡ್ಡು ಕೊಟ್ಟಿಲ್ಲ ಅಂತ ಇದ್ದಾರೆ. ಇನ್ನೊಂದು ಕಡೆ BJPಯವರು ನರೇಂದ್ರ ಮೋದಿ ಗ್ಯಾರಂಟಿ, ನಾವು ಯಾವುದೋ ಕೊಡಬೇಕಾಗಿಲ್ಲ, ನರೇಂದ್ರ ಮೋದಿನೇ ಗ್ಯಾರಂಟಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಂಗಾಗಿ ಇವತ್ತು ಜನಗಳ ಮುಂದೆ ಒಂದು ದೊಡ್ಡ ಕನ್ಫ್ಯೂಷನ್ ಇದೆ. ಈ ಕನ್ಫ್ಯೂಷನ್ನ ಕ್ಲಿಯರ್ ಮಾಡುವಂಥ ಸವಾಲು ಎರಡು ಪಕ್ಷಗಳಿಗಿದೆ. ಅಂದರೆ ಕರ್ನಾಟಕದಲ್ಲಿ 2015ವರೆಗೂ 14-15ವರೆಗೂ ಇದ್ದಂಥ ಟ್ಯಾಕ್ಸ್ ಸಿಸ್ಟಮೇ ಬೇರೆ, GST ಬಂದ ಮೇಲೆ ಆದಂಥ ಟ್ಯಾಕ್ಸ್ ಸಿಸ್ಟಮೇ ಬೇರೆ. ಇವತ್ತು ಯಾರಿಗೆ ಹೋಗಿ ಹೇಳಿದ್ರು, ಪಂಜಾಬ್ ಇರ್ಬೋದು, ಹರಿಯಾಣ ಇರ್ಬೋದು, ತಮಿಳುನಾಡು ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಕರ್ನಾಟಕ ಇರ್ಬೋದು, ಈ ರಾಜ್ಯಗಳಲ್ಲಿ ಗುಜರಾತ್ ಇರ್ಬೋದು, ಇಲ್ಲಿ ನಾವು 100 ರೂಪಾಯಿ ಕಟ್ಟಿದ್ರೆ 12 ರೂಪಾಯಿ ಬರೋದು, ಅವರು 100 ರೂಪಾಯಿ ಕಟ್ಟಿದ್ರೆ ಅವ್ರಿಗೆ ಇನ್ನು ಏನು 369 ರೂಪಾಯಿ ಕೊಡೋದು. ಹಂಗಾಗಿ ಇವತ್ತು ಬಿಹಾರ್ ಅಂತ ರಾಜ್ಯ ಇರ್ಬೋದು, ಮಧ್ಯಪ್ರದೇಶ ಅಂತ ರಾಜ್ಯ ಇರ್ಬೋದು, ಇಲ್ಲ ಉತ್ತರ ಪ್ರದೇಶ ಅಂತ ರಾಜ್ಯ ಇರ್ಬೋದು, ಅವುಗೆ ನೀವು ಹೇಳ್ದಂಗೆ ಜನಸಂಖ್ಯೆ ಆಧಾರದ ಮೇಲೆ ಇರ್ಬೋದು, ಇಲ್ಲಾಂದ್ರೆ ಬೇರೆ ಬೇರೆ ಕಾರಣಕ್ಕಿರ್ಬೋದು, ಅಂಡರ್ ಡೆವಲಪ್ಮೆಂಟ್ ಇರ್ಬೋದು, ಭಾಳಷ್ಟು ಟ್ಯಾಕ್ಸ್ ಹೋಗ್ತಾ ಇದೆ. ಇದು ಇವತ್ತು ಇಡೀ ದೇಶದಲ್ಲಿ ಒಂದು ಪ್ರಧಾನಿ ಮೋದಿ ಅವರಿಂದ ಹಿಡಿದು
ಮುಖ್ಯಮಂತ್ರಿಗಳು ಯಾರಾಗಿದ್ದಾರೆ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ಗೂ ಒಂದು ದೊಡ್ಡ ಸವಾಲಾಗಿದೆ. ಇದನ್ನ ಬಗೆಹರಿಸಲೇಬೇಕು. ಯಾಕಂತಂದ್ರೆ ಇದು ಹಿಂಗೆ ಹೋಗ್ತಾ ಹೋದ್ರೆ ಒಂದು ರಿಲೇಶನ್ಶಿಪ್ ಹಾಳಾಗುತ್ತೆ, ರಾಜ್ಯ ಮತ್ತೆ ಕೇಂದ್ರ ಸರ್ಕಾರಗಳ ಮಧ್ಯೆ ಇರುವಂತಹ ಒಂದು ಸಂಬಂಧಗಳು ಹಾಳಾಗುತ್ತೆ. ಅದು ಬಹಳ ದೊಡ್ಡ ಸವಾಲಾಗಿರೋದ್ರಿಂದ ಆದಷ್ಟು ರಾಜಕೀಯನ ಬದಿಗೊತ್ತಿ ಇವತ್ತು ಇದನ್ನ ಚರ್ಚೆ ಮಾಡಿ ಇದನ್ನ ಬಗೆಹರಿಸುವಂತ ಒಂದು ಕೆಲಸಗಳನ್ನ ನಾವು ನಮ್ಮ ಇತಿಮಿತಿಗಳೆಲ್ಲ ಮಾಡ್ಕೊಬೇಕಾಗುತ್ತೆ. ಯಾಕಂತಂದ್ರೆ ಇವತ್ತು ಎಲ್ಲ ರಾಜ್ಯಗಳು ಸಮಾನವಾಗಿ ಬೆಳಿಬೇಕಾಗಿದೆ. 5 ಟ್ರಿಲಿಯನ್ ಎಕಾನಮಿ ಬರಬೇಕಂದ್ರೆ ನಾವು ಸೂಪರ್ ಪವರ್ ಆಗಿ ಎಮರ್ಜ್ ಆಗಬೇಕು. ಒಂದು ದೊಡ್ಡ ಆರ್ಥಿಕ ಶಕ್ತಿ ಆಗಬೇಕಂದ್ರೆ ಸಮಗ್ರವಾದಂಥ ಭಾರತನ ನಾವು ಕಟ್ಟಬೇಕಾಗುತ್ತೆ. ಹಂಗಾಗಿ ಇವತ್ತು ಈ ಸವಾಲುಗಳು ಇರೋದ್ರಿಂದ ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ಇದ್ರ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ ತಗೊಬೇಕಾಗಿದೆ. ಯಾಕಂತಂದ್ರೆ ನನಗೆ ಇನ್ನೂ ಜ್ಞಾಪಕ ಇದೆ ರಂಗನಾಥ್, ಲಾಸ್ಟ್ ಟೈಮ್ ವಿರೋಧ ಪಕ್ಷದಲ್ಲಿರುವಾಗ ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದ್ರು, ಇವತ್ತು ಸರ್ಕಾರ ನಡೆಸಕ್ ಆಗ್ತಾ ಇಲ್ಲ ಕರ್ನಾಟಕದಲ್ಲಿ, ಅದು ಬಿಜೆಪಿ ಸರ್ಕಾರ ಇರ್ಬೋದು ಇಲ್ಲ ಯಡಿಯೂರಪ್ಪನವ್ರು ಇರ್ಬೋದು ಯಾರೇ ಇರ್ಬೋದು, ಅಕಸ್ಮಾತ್ ನನ್ನ ಕಾಲದಲ್ಲಿ ಏನಾದರೂ ಮುಂದಕ್ಕೆ ಹಿಂಗಾದ್ರೆ ನಾನು ಹೋಗಿ ಪ್ರತಿಭಟನೆ ಮಾಡ್ತೀನಿ ಅಂತ ಅವರು 1 ವರ್ಷಗಳ ಹಿಂದೆನೇ ಹೇಳಿದ್ರು. ಅದನ್ನ ಮಾಡ್ತಾ ಇದ್ದಾರೆ. ಇವತ್ತು ರಾಜಕೀಯ ಹೊರತುಪಡಿಸಿ ಇದನ್ನ ನಾವು ನೋಡ್ಬೇಕಾಗಿದೆ. ಬಿಜೆಪಿ ಕೂಡ ನೀವು ಹೇಳಿದ್ರಲ್ಲ, ನೀವು ಹೇಳಿದ ಪಾಯಿಂಟ್ ಒಳ್ಳೆ ಪಾಯಿಂಟ್ ಹೇಳಿದ್ರಿ ನೀವು. ಮುಂದೆ ನಾನು ಅಧಿಕಾರ ಮಾಡಿದ್ರು ಕೂಡ ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಮಾಡ್ತೀನಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಿಜೆಪಿ ಹೇಳ್ತಿರುವಂಥದ್ದು ಏನು ಅಂತಂದ್ರೆ, ಹಿಂದೆ ಅವರು ವಿಪಕ್ಷ ನಾಯಕರಾಗಿದ್ದಂಥ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಈ ವಿಚಾರವನ್ನು ಎತ್ತಿದ್ರು, ಇವರು ಎಷ್ಟು ದಿವಸ ಪ್ರತಿಭಟನೆ ಮಾಡಿದರು. ಈಗ ಚುನಾವಣೆ ಹತ್ತಿರ ಬರ್ತಿರುವಂಥ ಸಂದರ್ಭದಲ್ಲಿ ಮಾಡ್ತಿರುವಂಥ ಪ್ರತಿಭಟನೆ ಇದೆಯಲ್ಲ, ಆ ಪ್ರತಿಭಟನೆ ಎಷ್ಟರ ಮಟ್ಟಿಗೆ ಮಹತ್ವ ಇದೆ ಅನ್ನುವಂಥದ್ದು ಅವ್ರು ಕೇಳ್ತಿರುವಂಥ ಪ್ರಶ್ನೆ. ಈಗ ಅತ್ಯಂತ ಸಹಜವಾಗಿ ಶಿವಕುಮಾರ್ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಚುನಾವಣೆ ಹತ್ತಿರ ಇರುವಂಥ ಸಂದರ್ಭದಲ್ಲಿ ಇವರು ಹೋಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಒಂದು ವೇಳೆ ಕೇಂದ್ರ ಏನಾದರೂ ಮಾತುಕತೆಗೆ ಒಪ್ಪಿದ್ರೆ ಏನಾಗುತ್ತೆ, ಏನು ಸಂದೇಶ ರವಾನೆ ಆಗುತ್ತೆ? ಹಂಗಾದ್ರೆ ಹೌದಪ್ಪ, ಇಲ್ಲಿ ತನಕ ಹಂಗಾದ್ರೆ ಕೇಂದ್ರ ನಮಗೆ ಈ ರೀತಿ ಅನ್ಯಾಯ ಮಾಡ್ತಾನೆ ಬಂದಿತ್ತು ಅನ್ನುವಂಥ ಸಂದೇಶ ರವಾನೆ ಆಗುತ್ತೆ. ಅದು ನಾಳೆ ಚುನಾವಣೆ ಮೇಲೆ ಪರಿಣಾಮ ಬೀರಲ್ವಾ? ಚುನಾವಣೆ ಹತ್ತಿರ ಬರ್ತಿರುವಂಥ ಸಂದರ್ಭದಲ್ಲಿ ಈ ಮಾಡ್ತಿರುವಂಥ ಪ್ರತಿಭಟನೆ ಬಗ್ಗೆ ಹಲವಾರು ಪ್ರಶ್ನೆಗಳು ಅತ್ಯಂತ ಸಹಜವಾಗಿ ಹೇಳುತ್ತೆ. ಶಿವಕುಮಾರ್, ಏನಂತೀರಿ? ಇಲ್ಲ ನೋಡಿ, ಇವತ್ತು ಚುನಾವಣೆ ದೃಷ್ಟಿ ಬೇರೆ, ಈ ದೇಶದ ಐಕ್ಯತೆ ದೃಷ್ಟಿ ಬೇರೆ. ಇವತ್ತು 2 ದೊಡ್ಡ ಸವಾಲುಗಳು ಇದೆ. ಚುನಾವಣೆ ಗೆಲ್ಲೋದು ಎಷ್ಟು ಇಂಪಾರ್ಟೆಂಟು, ಈ ದೇಶದ ಏನು ಸ್ಟೇಟ್ ಸೆಂಟ್ರಲ್ ರಿಲೇಶನ್ಶಿಪ್ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ಆಮೇಲೆ ಇಲ್ಲೇನಾಗಿದೆ, ಹೋದ್ ಸಾರಿ ಇದ್ದಂತ ಒಂದು ಸರ್ಕಾರ ಏನಂದ್ರೆ ಬಿಜೆಪಿನೇ ಸರ್ಕಾರ ಕರ್ನಾಟಕದಲ್ಲಿ ಇದ್ದಿದ್ದು. ಸಹಜವಾಗಿ ಎಲ್ಲೋ ಒಂದ್ ಕಡೆ ಗ್ರಾಂಟ್ಸ್ ಬರುತ್ತೆ, ವಿಶ್ವಾಸ ಇದೆ ಅನ್ನೋದು ಅವ್ರು ಅನ್ಕೊಂಡಿರ್ತಾರೆ, ಒಂದೇ ಸರ್ಕಾರ ನಡೀತಾರೆ. ಅಕಸ್ಮಾತ್ ಏನಾದ್ರು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರನೇ ಇದ್ದಿದ್ರೆ ಇವತ್ತು ಸಿದ್ದರಾಮಯ್ಯನವರು ಹೋಗಿ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರೆ ನಾನಂತೂ ಒಪ್ಪೋದಿಲ್ಲ. ಯಾಕಂತಂದ್ರೆ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಿದ್ರೆ ಸಿದ್ದರಾಮಯ್ಯನವ್ರಿಗೆ ಈ ತರದ ಅನ್ಯಾಯ ಆಗಿದ್ರೇನು ಅವ್ರು ಹೋಗಿ ಮಾಡ್ತಾರೆ ಅಂತ ನಾನು ಒಪ್ತಾ ಇರಲಿಲ್ಲ. ಯಾಕಂತಂದ್ರೆ ಇದು ಇವತ್ತು ಮಾಡಲೇಬೇಕಾದಂತ ಪ್ರಶ್ನೆ. ಇದನ್ನ ಕರೆದು ಕೇಳಬೇಕಿದು, ಇದೆಷ್ಟು ಬಗೆಹರಿಸ್ತಾರೆ ಬಿಡ್ತಾರೆ ಅನ್ನೋದಕ್ಕಿನ್ನು ಒಂದು ಕರೆದು ಕೇಳಿ ಒಂದು ಸಂಬಂಧಗಳನ್ನ ಗಟ್ಟಿಪಡಿಸ್ಕೊಂಡು. ಯಾಕಂದ್ರೆ ಒಂದು ಸಾರಿ MG ರಾಮಚಂದ್ರನ್ ತಮಿಳುನಾಡಿನಲ್ಲಿ ಮತ್ತೆ ಆಂಧ್ರ ಪ್ರದೇಶನಲ್ಲಿ NT ರಾಮರಾವ್ ಅವರು ಇಬ್ರು ಈ ವಿಚಾರನ ಪ್ರಸ್ತಾಪ ಮಾಡಿದ್ರು. ನಮಗೆ ಬಹಳ ಅನ್ಯಾಯ ಆಗ್ತಾ ಇದೆ ಕೇಂದ್ರ ಸರ್ಕಾರದಿಂದ, ನಾನು ಇಷ್ಟೊಂದು ಕಲ್ಯಾಣ ಕಾರ್ಯಕ್ರಮಗಳನ್ನ ತಗೊಂಡ್ಬಂದಿದ್ದೀನಿ, ಮಧ್ಯಾಹ್ನದ ಬಿಸಿ ಊಟದಿಂದ ಹಿಡಿದು ಎಲ್ಲಾನು ತಗೊಂಡ್ಬಂದಿದ್ದೀನಿ ಅಂತ MGR ಅವರು ಹೇಳಿದಾಗ ಅದನ್ನ ಆವತ್ತಿನ ಪ್ರಧಾನಿಗಳು ಅದನ್ನ ಕರೆದು ಗಮನಿಸಿದ್ದನ್ನ ಕೇಳಿದ್ದನ್ನ ನಮ್ಮ ಮುಂದೆನೆ ಒಂದು ಉದಾಹರಣೆ ಇದೆ. ನರೇಂದ್ರ ಮೋದಿ ಅವರು ಎಲ್ಲ ಕೊಟ್ಬಿಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಆಸ್ ಎ ಹೆಡ್ ಆಫ್ ದಿ ಸ್ಟೇಟ್ ಅಂದ್ರೆ ಈ ದೇಶದ ಒಬ್ಬ ಪ್ರಧಾನಿಯಾಗಿ ಅದು ಕೇಳೋದ್ರಲ್ಲಿ ಒಂದು ಔದಾರ್ಯ ತೋರಿಸೋದ್ರಲ್ಲಿ ತಪ್ಪೇನಿಲ್ಲ. ಅನ್ಯಾಯ ಆದಂತಹ ಸಂದರ್ಭದಲ್ಲಿ ದನಿ ಎತ್ತಬೇಕಾಗಿರುವಂಥದ್ದು ಇದೆಯಲ್ಲ, ಅದು ಖಂಡಿತವಾಗಲೂ ನಮ್ಗಳ ಕರ್ತವ್ಯ. ಆ ದನಿ ಎತ್ತುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಒಂದು ಅಧಿಕಾರದ ಚುಕ್ಕಾಣಿ ಹಿಡಿದಿರುವಂಥವರು, ಅದನ್ನು ನಡೆಸಿರುವುದು ರಾಷ್ಟ್ರ ನಡೆಸ್ತಿರುವಂಥ ಒಬ್ಬ ಪ್ರಧಾನಿ ಈ ಮಾತುಗಳನ್ನು ಕೇಳಬೇಕು. ಕರೆಕ್ಟ್. ಇಲ್ಲಿ ನೋಡಿ, ಇಲ್ಲಿ ಒಂದು ನಿಮಿಷ ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ. I request all media friends with their folded hands, please bear with us. We have come all the way from Karnataka. You have to maintain peace. This is a peace protest, please. Hey, ನಿಂತ್ಕೊಳ್ಳೋ. ಅಲೇ ರಮ್ಮ, ಯಾಕೆ ನುಗ್ತಾ ಇದೀಯ ನೀನು? ಕುಮಾರ್, ನಾವು ಮಾಡ್ತಾ ಇದ್ವಿ ಏನು ಅಂತಂದರೆ, ಈಗ ನೋಡಿ, ಈಗ ಇಂಡಿಯಾ ಒಕ್ಕೂಟ INDIA ಒಕ್ಕೂಟ ಏನಾದರೂ ಇದು ಸರಿಯಾಗಿ ಸ್ಟ್ರಾಂಗ್ ಇದ್ದು ಎಲ್ಲರಿಗೂ ಒಂದು ಒಳ್ಳೆ ಮನಸ್ಸಿದ್ದು ನೋಡಿ, ಇವತ್ತು ಕರ್ನಾಟಕ ಪ್ರತಿಭಟನೆ, ನಾಳೆ ಕೇರಳದ ಪ್ರತಿಭಟನೆ, ನಾಡಿದ್ದು ಮತ್ತೊಬ್ಬರು ಪ್ರತಿಭಟನೆ, ಜೊತೆಗೆ ಏನು ಅಂದರೆ ಮಮತಾ ಬ್ಯಾನರ್ಜಿ ಅಲ್ಲಿಂದಲೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಎಲ್ಲ ಸರಿ. ಇವರೆಲ್ಲ ಒಗ್ಗಟ್ಟಾಗಿದ್ದಿದ್ರೆ ಈ ಒಂದು ಮಾತಿಗೆ ಒಂದು ಶಕ್ತಿ ಬರ್ತಾ ಇತ್ತು. ನಂಬರ್ 1. ನಂಬರ್ 2, ಅನ್ಯಾಯ ತಾರತಮ್ಯ ಅದನ್ನು ಮಾತಾಡುವಂಥ ಭರದಲ್ಲಿ ನೀವು ಹೆಂಗೆ ಗೊತ್ತಾ, ಈ ರೀತಿ ಆಗಿಬಿಟ್ರೆ ನಾವು ದಕ್ಷಿಣ ಭಾರತವನ್ನೇ ಕೇಳಬೇಕಾಗತ್ತೆ ಅಂತ ಸಂಸದರು ಹೇಳ್ತಾರೆ ಅಂತ ಅನ್ನುವಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆಗೆ ಈ ರೀತಿ ಹೋರಾಟ ಯಾವ ದಿಕ್ಕಲ್ಲಿ ಸಾಗಬಹುದು, ಜೊತೆಗೆ
ಅದರ ವ್ಯಾಖ್ಯಾನ ಅದನ್ನೇ ಏನಾದರೂ ಒಂದು ಕಡೆ ಬದಲಾಯಿಸ್ದಂಗೆ ಆಗಲಿಲ್ವಾ ಸರ್ ಇವೆಲ್ಲ ಡೆವಲಪ್ಮೆಂಟ್ಗಳು ಶಿವಕುಮಾರ್? ಇಲ್ಲ, ನಾನು ಈ ದೇಶದ ವಿಚಾರ ಬಂದಾಗ, ನ್ಯಾಷನಾಲಿಟಿ ವಿಚಾರ ಬಂದಾಗ, ನಾನು ವೈಯಕ್ತಿಕವಾಗಿರ್ಬೋದು ಇಲ್ಲಾಂದರೆ ಒಬ್ಬ ಪತ್ರಕರ್ತನಾಗಿರ್ಬೋದು, ಇದನ್ನೆಲ್ಲ ನಾವು ಯಾರದೋ ಹೇಳಿದ್ದು ಸ್ಟೇಟ್ಮೆಂಟ್ನ ಎಂಡಾರ್ಸ್ ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ. ಒಂದು ಆ ಥರದ ವಿಚಾರಗಳು ಪ್ರಸ್ತಾಪನೂ ಮಾಡಬಾರ್ದು. ಯಾಕಂತಂದ್ರೆ ಬಹಳಷ್ಟು ಅನ್ಯಾಯಗಳಿದಾವೆ. ಅದನ್ನೆಲ್ಲ ಒಬ್ಬೊಬ್ಬರು ಇದನ್ನು ಕೇಳ್ಕೊಂಡು ಹೋದ್ರೆ ಈ 560 ಇದ್ದಂಥ ಸಂಸ್ಥಾನಗಳನ್ನ ತಗೊಂಬಂದು ಸರ್ದಾರ್ ಪಟೇಲ್ ಇರ್ಬೋದು, ನೆಹರು ಅವ್ರು ಇರ್ಬೋದು, ಇದನ್ನ ತಗೊಂಬಂದು ಒಂದು ರಿಪಬ್ಲಿಕ್ ಇಂಡಿಯಾ ಅಂತ ಮಾಡಿರೋದನ್ನ ನಾವು ಡಿಫೀಟ್ ಮಾಡ್ದಂಗೆ ಆಗುತ್ತೆ. ಮಾತಾಡಕ್ ಹೋಗೋದಿಲ್ಲ, ಮಾತಾಡಿದ್ರೆ ಅದು ತಪ್ಪೋದು. ಒಂದು ಅಕಸ್ಮಾತ್ ಇವಾಗ ಛತ್ತೀಸ್ಗಢ ತಗೊಳ್ಳಿ, ಜಾರ್ಖಂಡ್ ತಗೊಳ್ಳಿ, ನೀವು ಇಲ್ಲ ತೆಲಂಗಾಣ ತಗೊಳ್ಳಿ, ಈ ತರದ ರಾಜ್ಯಗಳು ಉಟ್ಕೊಂಡಿದ್ದು ಒಂದು ಅಂಡರ್ ಡೆವಲಪ್ಮೆಂಟ್ ವಿಚಾರಕ್ಕೆ ಬಂದಾಗ ಒಂದು ನಿಮಿಷ ಸರ್, ಒಂದು ನಿಮಿಷ